ಎಲ್ಲಿಗೆ ಸರ್ ನಿಂತಿದ್ದೆ? ಹಾಂ. ಸರ್ ಎಕ್ಸ್ಟ್ರೀಮ್ ವೆದರ್ ಕಂಡೀಷನ್ಸ್ ನಿಮಗೆ ಟಫ್ ಅನ್ಸಿದಾಗ್ಲಿ ಇನ್ ಕೇಸ್ ಒಬ್ಬೊಬ್ಬರಿಗೆ ಬಿಸಿಲಾಗಲ್ಲ, ಒಬ್ಬೊಬ್ಬರಿಗೆ ಚಳಿ ಆಗಲ್ಲ. ಸೊ ನಿಮ್ಗೆ ಯಾವ ತರ ಎಕ್ಸ್ಪೀರಿಯನ್ಸ್ ಬರ್ಡೇ ಅದ್ರ ಬಗ್ಗೆ? ರನ್ ಆಫ್ ಕಚ್ಚಲ್ಲಿ ನಾನು ವಿಡಿಯೋ ಮಾಡಿದಾಗ 47 ಡಿಗ್ರಿ. ಅದು ಹೆಂಗೆ ಏನಕ್ಕೆ ನಲ್ಲಿ ಟೆಂಪ್ರೇಚರ್ ಅಲ್ಲಿ ನೋಡಿದೆ ಅಂದ್ರೆ ಒಂದು ಮರದ ಪೀಸ್ ಇಟ್ಕೊಂಡಿದ್ದೆ ಗಾಡಿನಲ್ಲಿ, ಸ್ಟ್ಯಾಂಡ್ ಬೆಂಡ್ ಆಗಿ ಸೈಡ್ ಸ್ಟ್ಯಾಂಡ್ ಇಡಕ್ಕೆ. ಅದು ಯಾವ್ದೋ ಬೆಂಚಿಂದು ಕಟ್ ಮಾಡಿ ಕೊಟ್ಟಿದ್ದು ಮೆಕ್ಯಾನಿಕ್ ಒಬ್ರು ರತ್ನಗಿರಿಯಲ್ಲಿ. ಆ ಮರದ ಪೀಸ್ ಇಂದ ಎಣ್ಣೆ ಬರ್ತಾ ಇದೆ. ಮತ್ತೆ ಒಂದ್ಸಲಿ ಗಾಡಿ ನಂದು ಇಲ್ಲೇ ಮೈಸೂರ್ ಹತ್ರ ಇದು ಸೋರ್ಸ್ ಕಾಯಿಲ್ ಬರ್ನ್ ಆಗ್ಬಿಟ್ಟು ಡಿಸೈಡ್ ಮಾಡಿದೆ ಅವತ್ತು. ಅದಾದ್ಮೇಲೆ ವೀಕ್ನೆಸ್ ಇದೆ, ಸ್ಟ್ರೆಂತ್ ಹೇಳ್ಬೋದು, ವೀಕ್ನೆಸ್. ಯಾವ್ದಾದ್ರು ಒಂದು ನೆಕ್ಸ್ಟ್ ಪಾಯಿಂಟ್ ಹೋಗ್ಬೇಕು ಅಂದ್ರೆ ರಾತ್ರಿ ಎಷ್ಟು ಗಂಟೆ ಆದ್ರೂ ಫಿಕ್ಸೇ ಅದು. ಹೋಯ್ತಾ ಇರ್ತೀನಿ. ಸೋಲ ಅಲ್ಲ, ಚೇಂಜು, ನೀರ್ ಚೇಂಜು, ಊಟ ಚೇಂಜು, ಜನಗಳು ಡಿಫ್ರೆಂಟು, ಕಲ್ಚರ್ ಡಿಫ್ರೆಂಟ್ ಕಲ್ಚರ್, ಡಿಫ್ರೆಂಟ್ ಲೈಫ್ ಸ್ಟೈಲ್, ಪೆಟ್ರೋಲು ಚೇಂಜು, ಬಟ್ ಒಂದು ಕಾನ್ಸ್ಟೆಂಟ್ ಆಯಿಲ್. ಒಂದೇ ನೋಡಿ, 100 or 135? 135 4 ಸ್ಪೀಡ್, RX Z 4 speed or 135 4 speed? 135 4 ಸ್ಪೀಡ್. ವೈ ನಾಟ್ 5 speed? ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಆದಿಸ್ ವೈಬ್ಸ್ ಯೂಟ್ಯೂಬ್ ಚಾನಲ್. ಸರ್, ಇವಾಗ ನೀವು ಲಾಂಗ್ ರೈಡ್ಸ್ ಹೋಗ್ಬೇಕಾರೆ ನಿಮಗೆ ನೀವು ಹೆಂಗ್ ಪ್ರಿಪೇರ್ ಆಗ್ತೀರಾ ಆಸ್ ಅ ರೈಡರ್, ಮತ್ತೆ ಬೈಕ್ಗೋಸ್ಕರ ಹೆಂಗೆ ಪ್ರಿಪ್ರೇಷನ್ ಮಾಡ್ಕೊಂತೀರಾ? ಫಸ್ಟು ರೈಡರ್ ಪ್ರಿಫರೆನ್ಸು. ಹೆಲ್ತ್ ಈಸ್ ವೆಲ್ತು. ಕೈಕಾಲು ಗಟ್ಟಿ ಇರಬೇಕು, ಬೆನ್ನು ಗಟ್ಟಿ ಇರಬೇಕು ಫಿಸಿಕಲ್ ಆಗಿ. ಮತ್ತು ಮೆಂಟಲಿ ಮನಸ್ಸಿಂದ ಕಾನ್ಸಂಟ್ರೇಷನ್ ಚೆನ್ನಾಗಿರಬೇಕು. ನಿದ್ದೆ ಕರೆಕ್ಟಾಗಿ ಮಾಡಬೇಕು, ಊಟ ಕರೆಕ್ಟಾಗಿ ಟೈಮಿಂಗ್ ಮಾಡಬೇಕು, ಊಮಾಯೆ ಕರೆಕ್ಟಾಗಿರಬೇಕು. ಕರೆಕ್ಟಾಗಿದ್ರೆ ಇದಿಷ್ಟು ನಮಗೆ ಬೇಸಿಕ್ಕು. ತುಂಬ ಲಾಂಗಲ್ಲಿ ಓಡಬೇಕಾದ್ರೆ ಬೇಸಿಕ್ ಎಕ್ಸಸೈಸು, ವಾಕಿಂಗು, ಲೈಟ್ ಪುಷಪ್ಸು, ಸ್ಕ್ವಾಟ್ಸು, ಮಸಲ್ಸ್ ಮೇನ್ ಸ್ಟ್ರೆಂತ್ ಇರಬೇಕು. ಗಾಡಿ ಮೇಲೆ ಕುಂತಾ ಇರ್ತೀವಿ. ಇದಿಷ್ಟು ನನಗೆ ಫಿಸಿಕಲ್ ಪ್ರಿಪರೇಷನ್ನು. ಗಾಡಿಗೆ ಬಂದು ನನ್ನ ಗಾಡಿ ಯಾವ ಟೈಮಲ್ಲಿ ಎಷ್ಟು 1000 ಕಿಲೋಮೀಟ್ರ್ ಓಡಕ್ಕೆ ಬೇಕಾದ್ರೆ ರೆಡಿ ಇರುತ್ತೆ, ಅಂದರೆ ಆ ಕಂಡೀಷನಲ್ಲಿ ಇರುತ್ತೆ. ಬಟ್ ಅದರ್ವೈಸ್ ರೈಡ್ಗೆ ನಾಳೆ ಹೋಗ್ತೀನಿ ಅಂದಾಗ ನನ್ನ ಗಾಡೀಲಿ ಏನೇನಿರಬೇಕು ಅಂದಾಗ ಜನರಲ್ ವೇರ್ ಆ್ಯಂಡ್ ಟೇರು. ಈಗ ಒಂದು 20,000 ಕಿಲೋಮೀಟ್ರ್ 10,000 ಕಿಲೋಮೀಟ್ರಿಗೆ ಹೋದ್ರೆ ಏನು ಬ್ರೇಕ್ ಶೂಸ್ ಸವಿಯುತ್ತೆ, ಒಂದೆರಡು ಕೇಬಲ್ ಯಾವ್ದಾದ್ರು ಹೋಗ್ಬೋದು, ಬಲ್ಬ್ ಒಂದೆರಡು ಹೋಗ್ಬೋದು. ಈ ಥರ ಬೇಸಿಕ್ ರಿಕ್ವೈರ್ಮೆಂಟ್ಸು ಏನಿದೆ ಅದೇ ಸ್ಪಾರ್ಕ್ ಪ್ಲಗ್ಗು, ಈ ಥರ ಐಟಮ್ ಇಟ್ಕೊತೀವಿ ಆಸ್ ಅ ಬ್ಯಾಕಪ್ಪು. ಟೂಲ್ ಕಿಟ್ ಫುಲ್ ಕಂಪ್ಲೀಟ್ ಇದ್ದೇ ಇರುತ್ತೆ. ಮತ್ತೆ ಒಂದ್ಸಲಿ ಗಾಡಿ ನಂದು ಇಲ್ಲೇ ಮೈಸೂರ್ ಹತ್ರ ಇದು ಸೋರ್ಸ್ ಕಾಯಿಲ್ ಬರ್ನ್ ಆಗ್ಬಿಟ್ಟು ಆಫ್ ಆಗ್ಬಿಟ್ಟಿತ್ತು. ಅದಾದ್ಮೇಲೆ ಭಯ ಬಂದ್ಬಿಡ್ತು. ಎಲೆಕ್ಟ್ರಿಕಲ್ಸು ಒಂದ್ ಸೆಟ್ ಎಲೆಕ್ಟ್ರಿಕಲ್ಸ್ ಇಟ್ಕೊಂಡಿರ್ತೀನಿ, ಅಂದ್ರೆ ಫುಲ್ ಅಸೆಂಬ್ಲಿ ಮ್ಯಾಗ್ನೆಟ್ ಬಿಚ್ಬಿಟ್ಟು ಕಾಯಿಲ್ ಅಸೆಂಬ್ಲಿ ಚೇಂಜ್ ಮಾಡ್ಬಿಟ್ಟು ಅದು ಕೆಳಗಡೆ ಇದು ಮೇಲ್ಗಡೆ CDI ST ಕಾಯಿಲು, ಇದಿಷ್ಟು ಆಸ್ ಎ ಬ್ಯಾಕಪ್ ಯಾವಾಗಲೂ ಟೂಲ್ ಕಿಟಲ್ಲಿ ರೆಡಿ ಇರುತ್ತೆ. ರೋಡ್ ಕಿಂಗ್ ತೊಗೊಂಡವ್ರೆ ಒಂದು ಪ್ಯಾಕೆಟ್ ರೆಡಿ ಇರುತ್ತೆ, ಅದನ್ನ ತೆಗ್ದು ಸ್ಯಾಡಲ್ ಹಾಕೋತೀನಿ. ಕರಿಸ್ಮಾ ತೊಗೊಂಡವ್ರೆ ಅದಕ್ಕೆ ಸೆಪ್ರೇಟ್ ಆಗಿರುತ್ತೆ, ಅದನ್ನ ಹಾಕೊತೀನಿ. ಇದು ನನ್ನ ಪ್ರಿಪ್ರೇಷನ್ನು. ಸರ್, ಅದು ಓಕೆ. ನಿಮ್ಮ ಹತ್ರ ನೀವು ತಗೊಂಡೋಗ್ತೀರಾ ಸ್ಪೇರ್ ಪಾರ್ಟ್ಸು ಬ್ಯಾಕಪ್ಗೆ. ನಿಮಗೆ ಗೊತ್ತಿದೆ ಸರ್ ನೀವು ವರ್ಕ್ ಮಾಡೋದಕ್ಕೆ ನಿಮ್ಮ ಗಾಡಿದು. ಹೌದು. ಸೊ ಬೇರೆಯವ್ರಿಗೆ ಹೆಂಗೆ ಹೇಳ್ತೀರಾ? ಇವಾಗ ಐಟಮ್ ಇದೆ, ಹಾಕಕ್ ಬರ್ತಾ ಇಲ್ಲ, ಗ್ಯಾರೇಜ್ ಇಲ್ಲ, ಇವಾಗ ಈ ಗಾಡಿ ತೊಗೊಂಡೋದ್ರೆ ಎಷ್ಟೊಂದು ಜನ ನಾನೇ ನೋಡಿದ್ದೀನಿ ಸರ್, ನಾಟ್ ಇವನ್ ಕ್ಲಚ್ ಕೇಬಲ್ ರಿಪ್ಲೇಸ್ ಮಾಡ್ಕೊಡಲ್ಲ. ನಾನ್ ಮುಟ್ಟಲ್ಲ ಸರ್. ಗಾಡಿ ಪಂಚರ್ ಹಾಕಲ್ಲ, ಬರಲ್ಲ, ವೀಲ್ ಬಿಚ್ಚಕ್ಕೆ ಬರಲ್ಲ ಅಂದ್ಬಿಡ್ತಾರೆ. ಬರಲ್ಲ ಸರ್, ಕೇಬಲ್ ಆಗಲ್ಲ ಸರ್. ಸೊ ಅದಕ್ಕೆ ನೀವು ಹೆಂಗ್ ಪ್ರಿಪೇರ್ ಆದ್ರಿ ಟೂರಿಂಗ್ ಹೋಗ್ಬೇಕು ಅಂದ್ರೆ? ಫಸ್ಟ್ ಆಫ್ ಆಲ್ ನಿಮ್ ಮೆಂಟಲ್ ಪ್ರಿಪರೇಷನ್ ಓಕೆ, ಗಾಡಿ ಪ್ರಿಪರೇಷನ್, ಬ್ಯಾಕಪ್ ಪಾರ್ಟ್ಸ್ ಓಕೆ, ಟೂಲ್ಸ್ ಓಕೆ. ಹೆಂಗೆ ನೀವು ಇವಾಗ ಹೆಂಗ್ ಕಲ್ತ್ರಿ ಸರ್ ಇದು ಹೆಂಗ್ ರಿಪ್ಲೇಸ್ ಮಾಡ್ಬೇಕು? ಗಾಡಿಗಳು ಒಂದು ಫಸ್ಟ್ ಗಾಡಿ ಮೇಲೆ ಇದ್ದಿದ್ದು ಪ್ರೀತಿ. ಆವಾಗೆಲ್ಲ ಗಾಡಿ ಸರ್ವಿಸ್ ಬಿಟ್ರೆ ಗ್ಯಾರೇಜಲ್ಲಿ ಕೂತ್ಕೊತಾ ಇದ್ವಿ. ಅಲ್ಲಿ ಅವ್ರು ಏನೋ ಮಾಡ್ಬೇಕು, ಅವ್ರಿಗೆ ಸ್ವಲ್ಪ ಹೆಲ್ಪ್ ಮಾಡ್ತಿದ್ವಿ. ಟೂಲ್ಸ್ ಎತ್ಕೊಡೋದು, ಆ ಗ್ರೀಸ್ ಡಬ್ಬ ಎತ್ಕೊಡು, ಆಯಿಲ್ ಎತ್ಕೊಡು, ಕೈ ಗಲೀಜಾಯ್ತು, ಬಟ್ಟೆ ಗಲೀಜಾಯ್ತು, ಮಕ್ಕ ಕೈ ಬಟ್ಟೆ ಎಲ್ಲ ಗಲೀಜ್ ಮಾಡ್ಕೊತ ಇದ್ವಿ. ಅದೊಂದು ಪ್ಯಾಷನ್ ಇತ್ತು ನಮಗೆ, ಆ ಗಾಡಿ ಮೇಲೆ ಅಟ್ಯಾಚ್ಮೆಂಟ್ ಇತ್ತು. ಆದ್ರೆ ಗ್ಯಾರೇಜಲ್ಲಿ ಟೈಮ್ ಸ್ಪೆಂಡ್ ಮಾಡಿ 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 ಕೆಲಸ ಮಾಡ್ಬೇಕಾದ್ರೆ ಅಬ್ಸರ್ವ್ ಮಾಡಿ ಮಾಡಿ ನಾಟ್ 100% ನಾನು ಕಲ್ತಿಲ್ಲ. ಬಟ್ ಹೆಲ್ಪ್ ಆಗೋ ಗಾಡಿ ಬ್ರೇಕ್ ಡೌನ್ ಆದರೆ ನನ್ನ ಗಾಡಿ ನಾನು ಸಂಭಾಳಿಸ್ಕೊತೀನಿ, ಅಷ್ಟು ಕಲ್ತ್ಕೊಂಡೆ. ಕೆಲವು ಕಲೀಲೇಬೇಕು, ಅದು ಮ್ಯಾಂಡೇಟ್ರಿ. ಇಲ್ಲ ಅಂದರೆ ಈ ಸರ್ವಿಸ್ ಗ್ಯಾರೇಜ್ಗಳಿಗೆ ನೀವು ಡಿಪೆಂಡ್ ಆಗಿರಬೇಕು. ಈ ಗಾಡಿ ನಿಂತ್ಕೊಬಿಟ್ರೆ ಪೋರ್ಟ್ರೋ ಇಲ್ಲ ಲಾರಿಗಳೆಲ್ಲ ಟೋ ಮಾಡಿಕೊಂಡು ಗ್ಯಾರೇಜ್ ತೊಗೊಂಡು ರೆಡಿ ಮಾಡಿಸ್ಕೋಬೇಕು. ನಂದು ಇನ್ನೊಂದು ವೀಕ್ನೆಸ್ ಇದೆ, ಟೂರಿಂಗಲ್ಲಿ ಇದ್ದಾಗ ಎಲ್ಲಿ ಏನರಲ್ಲಿ ಯಾರ ಹತ್ರ ಅಂದ್ರೆ ಗಾಡಿ ಮುಟ್ಸಲ್ಲ. ನನಗೆ ಇಷ್ಟ ಆಗಲ್ಲ ಅದು. ಅದು ಬ್ರೇಕ್ ಟೈಟ್ ಇರಲಿ, ಚೈನ್ ಟೈಟ್ ಇರಲಿ, ಬ್ರೇಕ್ ಶೂ ಚೇಂಜ್ ಆಗೋದಿರಲಿ, ನಾನು ಮಾಡಿದ್ರೆ ನಂಗೆ ಸ್ಯಾಟಿಸ್ಫ್ಯಾಕ್ಷನು. ಅದು ನಂದು ವೀಕ್ನೆಸ್. ಅದೊಂದು ಸ್ವಲ್ಪ ನಂಗೆ ಇರಿಟೇಷನ್ ಇದೆ. ಯಾಕಂದರೆ ಅವನು ಸ್ಪ್ಯಾನರ್ ಹಾಕೋ ಕಡೆ ಸುತ್ಕೆತ್ಕೊಂಡ್ರೆ ಕೈಗೆ
ನಮ್ಗೊಂಥರ ಮೈ ಪರ್ಸ್ಕೊಳಂಗ ಆಗುತ್ತೆ, ಯಾಕಂದ್ರೆ ಗಾಡಿ ಮೇಲೆ ಅಷ್ಟು ಪ್ರೀತಿ ಇದೆ, ಅಷ್ಟು ಮೇಂಟೈನ್ ಮಾಡಿರ್ತೀವಿ. ನಿಮ್ಗೂ ಗೊತ್ತು. ಅದೊಂದೊಂದು ಥಿಂಗ್ ಹಾ. ನಾವೇ ಮಾಡ್ಬೇಕು ಹೌದು. ಆ- ಬೇರೆಯವ್ರು ಮಾಡಿದ್ರು ಸಮಾಧಾನ ಆ ತರ ವಿಷಯ ನಾ ಏನ್ ಮಾಡ್ತೀನಿ, ನಂದು ಪರ್ಸನಲ್ ಬಟ್ಟೆಗಳ ಜೊತೆಗೆ 2 kg ಟೂಲ್ಸ್ ಇರೋ ಕಡೆ 20 kg ಇರ್ತದೆ. 20 kg tools. ಅಂದ್ರೆ ಎಕ್ಸಾಂಪಲ್ ಕೊಡ್ತಾ ಇರೋದು, ಹಾ, ಸ್ಪೇರ್ಸ್ ಅದೇ. ಟೂಲ್ಸ್ ಎಲ್ಲ Sir, ಎಲ್ಲಿಗೆ. ಸರ್ ಎಕ್ಸ್ಟ್ರೀಮ್ ವೆದರ್ ಕಂಡೀಷನ್ಸ್ ನಿಮ್ಗೆ ಟಫ್ ಅನ್ಸಿದಾಗ್ಲಿ, ಇನ್ ಕೇಸ್ ಒಬ್ಬೊಬ್ರಿಗೆ ಬಿಸಿಲಾಗಲ್ಲ, ಒಬ್ಬೊಬ್ರಿಗೆ ಚಳಿ ಆಗಲ್ಲ, ಸೊ ನಿಮ್ಗೆ ಯಾವ ತರ ಎಕ್ಸ್ಪೀರಿಯನ್ಸ್ ಇತ್ತು ಅದ್ರ ಬಗ್ಗೆ? ನನ್ಗೆ ನನ್ನ ಬಾಡಿ ಬಿಸಿಲು ತಡೀತಿದೆ. ಎಕ್ಸ್ಟ್ರೀಮ್ ಅಂದ್ರೆ 48-49 ಡಿಗ್ರಿವರೆಗೆ ಡಿಗ್ರಿ ಟ್ರಾವೆಲಿಂಗ್ ಅಲ್ಲಿ ಇದ್ದಾಗ ತಡೆದಿದ್ದೀನಿ, ಚಳಿ ಆಗೋದಿಲ್ಲ. ಅದರಲ್ಲೂ ಬಾರ್ಡರ್ ರೈಡ್ ಮಾಡಿದಾಗ ನಂದು ಎಕ್ಸ್ಟ್ರೀಮ್ ಬಂದು 47 ಡಿಗ್ರಿ ಟೆಂಪರೇಚರ್. ಬ್ಯಾಂಗ್ಳೂರಿಂದ ಹೊರಟಾಗಿ ಬ್ಯಾಂಗ್ಳೂರಲ್ಲಿ 24 ಡಿಗ್ರಿ ಇತ್ತು. ಡಬಲ್ಗಿನ ಜಾಸ್ತಿ ಆಯ್ತಾ, ಒಂದು ವಾರ ಆದ್ಮೇಲೆ 35ರಿಂದ ಶುರು ಆಯ್ತು ಬರ್ಡೇ. ರನ್ ಆಫ್ ಕಚ್ ಅಲ್ಲಿ ನಾನು ವಿಡಿಯೋ ಮಾಡಿದಾಗ 47 ಡಿಗ್ರಿ. ಅದ್ ಹೆಂಗೆ ಏನಕ್ಕೆ ನಲ್ಲಿ ಟೆಂಪರೇಚರ್ ಅಲ್ಲಿ ನೋಡಿದೆ ಅಂದ್ರೆ, ಒಂದು ಮರದ ಪೀಸ್ ಇಟ್ಕೊಂಡಿದ್ದೆ ಗಾಡಿನಲ್ಲಿ, ಸ್ಟ್ಯಾಂಡ್ ಬೆಂಡ್ ಆಗಿ ಸೈಡ್ ಸ್ಟ್ಯಾಂಡ್ ಇಡಕ್ಕೆ. ಅದು ಯಾವ್ದೋ ಬೆಂಚಿಂದು ಕಟ್ ಮಾಡಿ ಕೊಟ್ಟಿದ್ದು ಮೆಕ್ಯಾನಿಕ್ ಒಬ್ರು ರತ್ನಗಿರಿಯಲ್ಲಿ. ಆ ಮರದ ಪೀಸ್ ಇಂದ ಎಣ್ಣೆ ಬರ್ತಾ ಇದೆ. ಅಂದ್ರೆ ಬಿಸಿಲಿಗೆ ಐ ಸ್ಟಿಲ್ ಹ್ಯಾವ್ ದಸ್ ವಿಡಿಯೋ ವಿತ್ ಮೀ, ಅದು ತೋರಿಸ್ತೀನಿ. ಆ ಒಣಗೋಗಿರೋ ಮರ ಎಣ್ಣೆ ಬಿಡ್ತಾ ಇದೆ. ಇದು ನೋಡಿ, ಇದು ಈ ಸ್ಟ್ಯಾಂಡ್ಗೆ ಕಲ್ಲಿಟ್ಟಿದೆ ಅವತ್ತು. ಇಲ್ಲಿ ನೋಡಿ, ಇದ್ರೊಳಗಡೆ ಆಯಿಲ್ ಬರ್ತಾ ಇದೆ, ಬಬಲ್ಸ್ ಊದ್ತಾ ಇದೆ ಆಯಿಲ್ ಲಿಟ್ರಲಿ. 47 ಡಿಗ್ರಿ. ಆವಾಗ ಏನಕ್ಕೆ ಇಷ್ಟೊಂದು ಇದು ಟೆಂಪರೇಚರ್ ಆಗ್ತಿದೆ ಅಂದ್ಬಿಟ್ಟು ಮೊಬೈಲ್ ಟೆಂಪರೇಚರ್ 47 ಡಿಗ್ರೀಸ್. 3ನೇ ದಿನ ಲೇಗ್ ಹೋದೆ. ಲೇಗ್ ಹೋಗ್ಬೇಕಾದ್ರೆ ಏನಾಯ್ತು, ಶ್ರೀನಗರಿಂದ ಹೊರಟೆ. ಆರಾಮಾಗಿ ಬೆಳಿಗ್ಗೆ ಎದ್ದು 8 ಗಂಟೆಗೆ ತಿಂಡಿ ಗಿಂಡಿ ತಿನ್ಕೊಂಡು 10 ಕಾಲ್ ಶ್ರೀನಗರ್ ಬಿಟ್ಟಿದ್ದು. ಲೇಗ್ ರೀಚ್ ಆಗ್ಬಿಡ ಡಿಸೈಡ್ ಮಾಡಿದೆ ಅವತ್ತು. ನಂದು ಇದೊಂದು ವೀಕ್ನೆಸ್ ಇದೆ, ಸ್ಟ್ರೆಂತ್ ಹೇಳ್ಬೋದು, ವೀಕ್ನೆಸ್. ಯಾವ್ದಾದ್ರು ಒಂದು ನೆಕ್ಸ್ಟ್ ಪಾಯಿಂಟ್ ಹೋಗ್ಬೇಕು ಅಂದ್ರೆ ರಾತ್ರಿ ಎಷ್ಟು ಗಂಟೆ ಆದ್ರೂ ಫಿಕ್ಸ್ ಅದು. ಸೋಲಾ ಲೈಫ್. ಸರಿ, ಇಟ್ ವಾಸ್ ನವೆಂಬರ್, ಅಕ್ಟೋಬರ್ ಎಂಡ್. ನಾನು ಲೇ ಎಂಟರ್ ಆದಾಗ ಕಾರ್ಗಿಲ್ ಅಲ್ಲಿ 4-4:15 ಆಗಿತ್ತು. ಕ್ರಾಸ್ ಮಾಡಿ ಕಾರ್ಗಿಲ್ ಅಲ್ಲಿ ಒಂದು ಮೆಸ್ ಅಲ್ಲಿ ಊಟ ಮಾಡಿದಾಗ 4 ಗಂಟೆ ಆಗಿತ್ತು. ಒಂದು ಲೇನಲ್ಲಿ ನನ್ನ ಫ್ರೆಂಡ್ ನುರ್ಬು ಕಾಲ್ ಮಾಡಿದೆ, ಇಂಥ ಕಡೆ ಇದೀನಿ, ಏನ್ ಮಾಡ್ಲಿ, ಸೇಫ್ ಆಗಿ ಬಂದ್ಬಿಡ್ಲಾ ಅಂದೆ. ಬಂದ್ಬಿಡು, ಏನಿಲ್ಲ, ಆದ್ರೆ ಲೈಟ್ ಆಗಿ ಸ್ನೋಫಾಲ್ ಇರುತ್ತೆ ಅಂದ್ರು. ರಾತ್ರಿ ಅವತ್ತು 11:30 ಲೇಗ್ ನಲ್ಲಿ ಗಾಡಿ ನಿಲ್ಸಿದ್ ನಾನು. 4 ಇಲ್ಲ 6:15 ಕತ್ಲೆ ಆಯ್ತು. ಕತ್ಲೆ ಆದ್ಮೇಲೆ ಗಾಡಿದ ಹೆಡ್ಲೈಟ್ ಆನ್ ಮಾಡೋದಾಗ್ಲಿಂದ ನಾನು ಲೇನಲ್ಲಿ ಗಾಡಿ ನಿಲ್ಸೋರ್ಗೆ ಒಂದು 8 ಸಲ ಗಾಡಿ ನಿಲ್ಸಿದೆ. ಫಸ್ಟ್ 4 ಸಲ ಗ್ಲೌಸ್ ಗಳು ಇಂಡಿ ಒಗ್ಸಿ ಸ್ಪೇರ್ ಇದ್ದಿದ್ ಗ್ಲೌಸ್ ಗಳು ಚೇಂಜ್ ಮಾಡೋ ಕಡೆ, ಯಾಕಂದ್ರೆ ಸ್ನೋಫಾಲ್ ಆಗ್ತಾ ಇದೆ. ಈ ಇನ್ ಬಿಟ್ವೀನ್ ಸ್ಟಾರ್ಟಿಂಗ್ ಸ್ನೋಫಾಲ್ ಶುರು ಆದಾಗ ಅಲ್ಲಿ 4 ಲೇಯರ್ ಥರ್ಮಲ್ ಹಾಕಿದೀನಿ ಒಳಗಡೆ. 4 ಲೇಯರ್ ಥರ್ಮಲ್, ಅದ್ರ ಮೇಲೆ 2 ಸ್ವೆಟ್ ಶರ್ಟ್, ಅದ್ರ ಮೇಲೆ ರೈಡಿಂಗ್ ಜಾಕೆಟ್, ಅದ್ರ ಮೇಲೆ ರೈನ್ ಕೋಟ್. ಇಷ್ಟ ಹಾಕಿನು ಲೇನಲ್ಲಿ ಗಾಡಿ ನಿಲ್ಲಿಸ ತಕ್ಷಣ, ಗಾಡಿ ಇಳ್ದಿದ ತಕ್ಷಣ ಫಸ್ಟ್ ಹೋಗಿ ಜಾಗ ಎಲ್ಲಿರ್ಬೋದು ಹೇಳಿ? ಡೈರೆಕ್ಟ್ ಕಿಚನ್ ಅಲ್ಲಿ ಹೋಗಿ ಅವ್ನ ಸ್ಟವ್ ಪಾತ್ರೆ ತೆಗಿಬಿಟ್ಟು ಬೆಂಕಿ ಕಾಯಿಸ್ಕೊಂಡಿದ್ದೀನಿ. ಫುಲ್ ಫ್ರೀಸ್ ಆಗ್ಬಿಟ್ಟಿತ್ತು ಕೈಗಳು. ನಾನ್ ಚಳಿ ತಡಿಯಲ್ಲ. -11 ಪ್ಲಸ್ 47 -11 ವಿತಿನ್ ಎಷ್ಟು ದಿನದ ಗ್ಯಾಪ್ ಅಲ್ಲಿ ಸರ್? 1 ವೀಕ್ ಗ್ಯಾಪ್. 1 ವೀಕ್ ಗ್ಯಾಪ್ ಅಲ್ಲಿ ಇದು ಎಕ್ಸ್ಟ್ರೀಮ್ ಟೆಂಪರೇಚರ್ಸ್ ಎಕ್ಸ್ಪೀರಿಯನ್ಸ್ ಆಗಿರೋದು ನಂದು ಜರ್ನಿನಲ್ಲಿ. ಸೊ ಸರ್, ನಾನು ಕೇಳಲ್ಲ, ಗೊತ್ತು ಏನ್ ಬಂತು ನಿಮ್ಗೆ ಅಂತಂದ್ರೆ ಒಂದೇ ವರ್ಡ್ ಆನ್ಸರ್: ಎಕ್ಸ್ಪೀರಿಯನ್ಸ್. ಲೈಫ್ ಟೈಮ್ ಎಕ್ಸ್ಪೀರಿಯನ್ಸ್. ಒಂದು ರೈಡ್ ಅಲ್ಲಿ ಎವ್ರಿ ಡೇ ಕ್ಲೈಮೇಟ್ ಚೇಂಜ್, ಗಾಳಿ ಚೇಂಜ್, ನೀರ್ ಚೇಂಜ್, ಊಟ ಚೇಂಜ್, ಜನಗಳು ಡಿಫ್ರೆಂಟ್, ಕಲ್ಚರ್ ಡಿಫ್ರೆಂಟ್ ಕಲ್ಚರ್, ಡಿಫ್ರೆಂಟ್ ಲೈಫ್ ಸ್ಟೈಲ್, ಪೆಟ್ರೋಲ್ ಚೇಂಜ್. ಬಟ್ ಒಂದು ಕಾನ್ಸ್ಟೆಂಟ್, ಆಯಿಲ್ ಒಂದೇ ನೋಡಿ. ಗಾಡಿಗೆ ಆಯಿಲ್ ಮಾತ್ರ ನಾವು ರಿಸ್ಕ್ ತಗೊಳಲ್ಲ. ನಾನಂತೂ ರಿಸ್ಕ್ ತಗೊಳಲ್ಲ. ಎಕ್ಸ್ಟ್ರಾ 20 kg ಲೋಡ್ ಇದ್ರು ಪರವಾಗಿಲ್ಲ. ಪೆಟ್ರೋಲ್ ಮಿಕ್ಸಿಂಗ್ ಆಯಿಲ್ ಮಾತ್ರ ನಾನು ರಿಸ್ಕ್ ತಗೊಳಲ್ಲ. ಯಾಕಂದ್ರೆ ಮೇನ್ ಇಂಜಿನ್ ಲೂಬ್ರಿಕೇಶನ್. ಸೀಸ್ ಆದ್ರೆ ಗೊತ್ತಲ್ಲ, ಫುಲ್ ಹ್ಯಾಪಿ ಬರ್ಡೇನೆ, ರೈಟ್ ಫ್ಲಾಪ್ ಆಗ್ಬಿಡುತ್ತೆ. ಅದೊಂದು ರಿಸ್ಕ್ ತಗೊಳಲ್ಲ. ಅದೊಂದು ಯಾವ ಕಾರಣದಲ್ಲೂ ಚೇಂಜಸ್ ಆಗಲ್ಲ. ತೀರಾ ಆಪ್ಷನ್ ಇಲ್ಲ ಅಂದಾಗ ಮಾತ್ರ ಈ ಬೆಸ್ಟ್ ಯಾವ್ದು ಆಲ್ಟರ್ನೇಟ್ ಆಪ್ಷನ್ ಇದೆ ಅದಕ್ಕೆ ಹೋಗ್ತೀನಿ. ಅದರ್ವೈಸ್ 99% ನೋ. ಸರ್, ಎಲ್ಲಿ ಕ್ಲಚ್ ಪ್ಲೇಟ್ಸ್ ಚೇಂಜ್ ಮಾಡಿರೋದಾಗ್ಲಿ, ನನ್ ಗಾಡಿ ಏನಾದ್ರು 3 ಸೆಟ್ ಬ್ರೇಕ್ ಶೂಸ್ ಚೇಂಜ್ ಮಾಡಿದೆ. ಹಿಂದ್ಗಡೆದು ಚೈನ್ ಕವರ್ದು ಬಫರ್ ಕಿಟ್ ಬರ್ತಲ್ಲ, ರಬ್ಬರು, ಅದು ಸೌದೋಗ್ಬಿಡ್ತು. ಯಾವಾಗ ನಾನು ರಿಟರ್ನ್ ನಾರ್ತ್ ಈಸ್ಟ್ ಕಂಪ್ಲೀಟ್ ಆದ್ಮೇಲೆ ಅಲಿಪುರದವರೆಗೆ ಬಂದೆ, ವೆಸ್ಟ್ ಬೆಂಗಾಲ್ ಅಲ್ಲಿ. ಅಲ್ಲಿ ಚೈನ್ ಲೂಸ್ ಇತ್ತು, ಚೈನ್ ಟೈಟ್ ಮಾಡಿದೆ. ಆವಾಗ ಪ್ಲೇನ್ ನೋಡಿದೆ, ಚೈನ್ ಕವರ್ ಹೊಡಿತಾ ಇತ್ತು, ರಿವಿಟ್ ಗಳೆಲ್ಲ ಸೋದೋಯ್ತು, ಆ ಲೆವೆಲ್ ಗುಜ್ಜಿತ್ತು. ಇದ್ರಲ್ಲಿ ಮೇಲೆ ಕೆಳಗಡೆ 2 ಬಫರ್ ಕಿಟ್ ಬರುತ್ತೆ. ಆವಾಗ ಏನ್ ಮಾಡಿದೆ, ಮೇಲ್ಗಡೆ ಸೌದಿ ಇರಲ್ಲ, ಕೆಳಗಡೆ ಸೌದಿ ಇರುತ್ತೆ. ಕೆಳಗಡೆ ಉಲ್ಟಾ, ಕೆಳಗಡೆ ಸೌದಿ ಇರುತ್ತೆ, ಮೇಲ್ಗಡೆ. ಅದೆರಡು ಪೀಸ್ ಇತ್ತಲ್ಲ, ಅದನ್ನ ನೀಟಾಗಿ ರಿವಿಟ್ ಗ್ರೈಂಡ್ ಮಾಡಿ ತೆಕ್ಕೊಂಡು ಇಂಟರ್ಚೇಂಜ್ ಮಾಡ್ಕೊಬಿಟ್ಟೆ. ಅದು ಸೇಫ್ ಆಗೋಯ್ತು. ಒಂದ್ಸಲಿ ಟೈರ್ ಇಂಟರ್ಚೇಂಜ್ ಮಾಡಿದೆ. ಬೆಸ್ಟ್ ಥಿಂಗ್, ನಮ್ ಗಾಡಿಗಳಲ್ಲಿ 2 ಸೇಮ್ ವೀಲ್, 16+16 ಡಯಾಮೀಟರ್ ಬಿಡಿ, ವೀಲ್ ಡ್ರಮ್ ಸೇಮ್,
ಡ್ರಮ್ಮು ಸೇಮ್ ಹಿಂದ್ಗಡೆ ಬೀಚ್ ಮುಂದೆ ಮುಂದೆ ನಿಮ್ಗೆ ಗೊತ್ತು, ಹಾಕ್ಬೋದು. ಹಿಂದ್ಗಡೆ ಬೀಚ್ ಮುಂದೆ ಹಾಕ್ಬೋದು, ಮುಂದ್ಗಡೆ ಬೀಚ್ ಹಿಂದೆ UP ನಲ್ಲಿ ಹೋಗೋರಿಗೆ ಹಿಂದ್ಗಡೆ ಹೊಸ ಬ್ರ್ಯಾಂಡ್ ನ್ಯೂ ಮೋಟೋ ಡೇ ಇದ್ದು ಅವ್ರು ಮೆಕ್ಯಾನಿಕ್ ಕೇಳಿದ್ರು, ಭಯ್ಯ ಟೈರ್ ಬೇಕ್ನಾ ಹೇಗ್ ಬಾರ ಅಂದ್ರು. ಇದ್ದಿದ್ ಲೋಡ್ಗೆ ಅರ್ಧ ಬಟನ್ ಕೂತ್ ಬಿಟ್ಟಿತ್ತು, Okay. ಇನ್ನು ಅರ್ಧ ಸರ್ಕ್ಯೂಟು ಆಗಿಲ್ಲ ಅಲ್ಲಿ. ಸರಿ ಏನು ಇಲ್ಲ, ಎರಡು ವೀಲ್ ಬಿಚ್ಚಿ ಟೈರ್ ಮಾತ್ರ ಇಂಟರ್ಚೇಂಜ್ ಮಾಡ್ಸ್ಕೊಂಡೆ ಅಲ್ಲಿ. ವೀಲ್ ಗಳು ಬಿಚ್ಚಿ, ಯಾಕಂದ್ರೆ ಬ್ರೇಕ್ ಲೈನಿಂಗ್ ಎಲ್ಲ ಸೆಟ್ ಆಗಿತ್ತಲ್ಲ, ಇಂಟರ್ಚೇಂಜ್ ಮಾಡ್ಕೊಂಡು ಹೊರಟಿದ್ದು. ಬರೋಷ್ಟರಲ್ಲಿ ಎರಡು ಟೈರ್ ನುಣ್ಗಾಗ್ಬಿಟ್ಟಿತ್ತು. ಒಂದಷ್ಟು ಗಾಡಿಗಳಲ್ಲಿ ನೋಡಿದೀನಿ ಸರ್. ಸೊ ಟೂರಿಂಗ್ ಹೊಡಿತಾ ಇದ್ದವರು ಇಲ್ಲ ಆ ಜನರೇಷನ್ ಅವ್ರದೆಲ್ಲ ಇಲ್ಲೊಂದು ವೀಲೇ ಕುಂಡ್ರಿಸ್ಕೊಂಡ್ಬಿಟ್ಟಿರ್ತಾರೆ. ಹಾ ಹೌದು, ಸ್ಪೇರ್ ವೀಲ್. ನಮ್ಗೆ ಗೊತ್ತಿರ್ಲಿಲ್ಲ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ. ಸೊ ಇಂಟರ್ಚೇಂಜಬಲ್ ಡ್ರಮ್ಸ್ ಅನ್ನ ನಮಗೆ ಗೊತ್ತಿರ್ಲಿಲ್ಲ. ಸೊ ಒಂದಿಕ್ಕೊಂಡ್ರೆ ನಮ್ಮ ಮೈಂಡ್ ಅಲ್ಲಿ ಬರ್ತಾ ಇದ್ದಿದ್ದು ಫ್ರಂಟ್ ಪಂಚರ್ ಆದ್ರೆ ಇಲ್ಲ ಬ್ಯಾಕ್ ಪಂಚರ್ ಆದ್ರೆ ಏನ್ ಮಾಡ್ತಾರೆ ಅಂತ. ಆಕ್ಚುಲಿ ಅದು ಸ್ಟೆಪ್ನಿ ಕಾನ್ಸೆಪ್ಟ್ SD ನಲ್ಲಿ ತುಂಬಾ ರಿಸ್ಕ್ ಏರಿಯಾ. ಹಾಕೋಬಾರ್ದು. ಗಾಡಿ ಬಿದ್ದಾಗ ಟೈರ್ ಬೌನ್ಸ್ ಮಾಡಿದ್ರೆ ಹೋಗುತ್ತೆ ಒಂದು. ಇನ್ನೊಂದು ಸಸ್ಪೆನ್ಷನ್ ಟ್ರಾವೆಲ್ ಅಂತೂ ನಿಮ್ಗೆ ಅಲ್ಲಿ ಕರೆಕ್ಟ್ ಆಗಿ ಸೆಟ್ಟಿಂಗ್ ಇಲ್ಲ ಅಂದ್ರೆ ಮಡ್ಗಾಡ್ ಬಂದು ಇಲ್ಲಿ ಏನ್ ವೀಲ್ ಫಿಟ್ ಆಗಿರುತ್ತೆ ಅದು ಹೊಡಿಯುತ್ತೆ. ಆ ಕಾನ್ಸೆಪ್ಟೇ ರಾಂಗ್. ಚೆನ್ನಾಗಿರುತ್ತೆ, ಒಂಥರ ಫ್ಯಾನ್ಸಿ ಫ್ಯಾನ್ಸಿ ಶೋಗೆ ವರ್ಷಕ್ಕೆ ಒಂದ್ಸಲಿ ಜಾವಾಡೆಗೆ ತಗೊಂಡು ನಿಲ್ಸಾಗಿರ್ ಫಿಟ್ ಮಾಡ್ಕೋಬಹುದು. ನಾಟ್ ಫಾರ್ ದಿ ಟೂರಿಂಗ್. ಎಕ್ಸ್ಪೀರಿಯನ್ಸ್ ರೈಡರ್ ಹೇಳಿದ್ರು, ಇಲ್ಲ ಸಿ ನೀನ್ ಕ್ರಾಶ್ ಗಾರ್ಡ್ಸ್ ಹಾಕಿದ್ರೆ ಇಂಪ್ಯಾಕ್ಟ್ ತಡ್ಕೊಂಡು ಗಾಡಿ ಸ್ಲೈಡ್ ಆಗುತ್ತೆ. ಹೌದು. ನಿನ್ ಟೈರ್ ವೀಲೇ ಕುಂಡ್ರಿಸ್ಬಿಟ್ಟಿದೆ ಅಂದ್ರೆ ಗಾಡಿ ಬಿತ್ತು ಅಂದ್ರೆ ಆಬ್ವಿಯಸ್ಲಿ ಟೈರ್ ಪಂಪ್ ಮಾಡಿ ಬೌನ್ಸ್ ಮಾಡ್ಬಿಟ್ಟು ಒಂದಾಗಕ್ ಹೋಗಿ ಎರಡಾಗ್ಬಿಡುತ್ತೆ. ಕಂಟ್ರೋಲ್ ಸಿಗಲ್ಲ. ಅಟ್ಲೀಸ್ಟ್ ಒಂದ್ ಸೈಡ್ ಬಿದ್ರೆ ಸ್ಲೈಡ್ ಆಗೋದಾಗಲ್ಲಿ ಅದ್ ಹಂಗಾಗಲ್ಲ. ಫುಲ್ ಬೌನ್ಸಿಂಗ್ ಗಾಡಿ ಎತ್ತಿ ಕ್ರಾಶ್ ಗಾರ್ಡ್ ಕೊಡೋದೇ ಗಾಡಿಗೆ. ಅದಕ್ಕೆ ಇನ್ನೊಂದ್ ಏನಾದ್ರೆ ಹೆವಿ ಕ್ರಾಶ್ ಗಾರ್ಡ್ ಗಳು ಹಾಕ್ಬಿಡ್ತಾರೆ, ಚಾರ್ಸಿ ಬೆಂಡಾಗ್ಬಿಡುತ್ತೆ. ಯಾಕಂದ್ರೆ ಕ್ರಾಶ್ ಗಾರ್ಡ್ ಇಂಪ್ಯಾಕ್ಟ್ ಚಾರ್ಸಿ ಕೊಡುತ್ತೆ. ಗಾಡಿ ಬಿದ್ರೆ ಕ್ರಾಶ್ ಗಾರ್ಡ್ ಫೋಲ್ಡ್ ಆಗ್ಬೇಕು, ಇಂಪ್ಯಾಕ್ಟ್ ಅದ್ ತಗೋಬೇಕು. ಅದು ಇಲ್ಲ ಅಂದ್ರೆ ಹೆವಿ ಇರೋದು ಹಾಕೋರ್ ಏನಾಗುತ್ತೆ, ರಾಡ್ ಹಾಕ್ತಾರೆ ಜನರಲಿ. ರಾಡ್ ಇಸ್ ನಾಟ್ ನೋಡಕ್ ತುಂಬಾ ಚೆನ್ನಾಗಿರುತ್ತೆ ಬ್ಯೂಟಿಫುಲ್ ಆಗಿ, ಬಟ್ ನಾಟ್ ರೆಕಮೆಂಡೆಡ್. ಸರ್ ಜಾವಾ ಆರ್ CL2? ಓಲ್ಡ್ ಜಾವಾನ ನ್ಯೂ ಜಾವಾನ? ಓಲ್ಡ್ ಜಾವಾ. CL2 ಆರ್ ರೋಡ್ ಕಿಂಗ್? ರೋಡ್ ಕಿಂಗ್. ರೋಡ್ ಕಿಂಗ್ ಆರ್ ಮೋನಾರ್ಕ್? ರೋಡ್ ಕಿಂಗ್. ರೋಡ್ ಕಿಂಗ್ ಆರ್ SD350? ರೋಡ್ ಕಿಂಗ್. ಹೊಸ ಸೆಗ್ಮೆಂಟ್ ಬರೋಣ. ಹೊಸ ಬೈಕ್ಸ್ ಅಲ್ಲಿ ಇವಾಗ ಅನ್ಕೊಳ್ಳಿ 4 ಸ್ಟ್ರೋಕ್ಸ್ ಅಲ್ಲಿ ವಿಚ್ ಇಸ್ ಯುವರ್ ಫೇವರೇಟ್ 4 ಸ್ಟ್ರೋಕ್? ಕರೆಂಟ್ಲಿ ರನ್ನಿಂಗ್ ಇರೋ ಬ್ರ್ಯಾಂಡ್ ಅಲ್ಲ, ಸ್ಟಾಪ್ ಆಗಿದ್ರು ಓಕೆ. ಕರಿಸ್ಮಾ R series, ಹೀರೋ ಹೋಂಡಾ R series. ಕರಿಸ್ಮಾ R ಯಾಕೆ? ವೆಲ್ ಡಿಸೈನ್ಡ್, ಪೀಸ್ಫುಲ್, ಒಳ್ಳೆ ಬ್ಯಾಲೆನ್ಸಿಂಗ್. ಟೂರಿಂಗ್ ಹೋಗಿ ಮಾಡಿಸ್ತಂತ ಗಾಡಿ. ಮೇಂಟೆನೆನ್ಸ್ ಜಂಜೆಟ್ಟು, ಬ್ರೇಕ್ ಡೌನ್ ಜಂಜೆಟ್ಟು, ಬ್ರೇಕಿಂಗ್ ಕಮ್ಮಿ, ಟರ್ನಿಂಗ್ ಅಲ್ಲಿ ಸ್ಕಿಡ್ ಆಗ್ತಾ ಇದೆ. ಇದೆಲ್ಲ ರಾಮಾಯಣ ಇಲ್ಲ, ಹೇಳ್ದಂಗೆ ಕೇಳುತ್ತೆ ಗಾಡಿ. ಸೊ ಫುಲ್ ಒನ್ ಕಂಪ್ಲೀಟ್ ಪ್ಯಾಕೇಜ್ ಅಂತಿರಲ್ಲ, ಆ ತರ ಗಾಡಿ. ಇಂಡಿಯನ್ ರೋಡ್ಸ್ಗೆ, ಇಂಡಿಯಾದಲ್ಲಿ ಸಿಗೋ ಪೆಟ್ರೋಲ್ಗೆ, ನಮ್ಗೆ ಇರೋ ರೈಡಿಂಗ್ ಸ್ಟೈಲ್ಗೆ ಪರ್ಫೆಕ್ಟ್. ನನಗೂ ಕ್ರಶ್ ಸರ್. ರಿತಿಕ್ ರೋಷನ್ ಯೆಲ್ಲೋ ಕಲರ್ ಕರಿಸ್ಮಾ ಬಂದಾಗ ನಾವು ಕಾಲೇಜ್ ಟೈಮ್ ಮನೆ ಕೊಡ್ತೀನಿ. ಎಲ್ಲೋ ಒಂದಿದೆ, ಬ್ಲಾಕ್ ಒಂದಿದೆ, ಅದ್ರಲ್ಲೂ ಟೂರಿಂಗ್ ಮಾಡ್ತಾರೆ. ಸರ್ RX 100 or 135? 135 4 ಸ್ಪೀಡ್. RX Z 4 ಸ್ಪೀಡ್ or 135 4 ಸ್ಪೀಡ್? 135 4 ಸ್ಪೀಡ್. ವೈ ನಾಟ್ 5 ಸ್ಪೀಡ್? ನನ್ಗೆ ಇಷ್ಟ ಇಲ್ಲ ಗಾಡಿ. ನಿಮ್ಗೆ 4 ಸ್ಪೀಡ್ ಇಷ್ಟ? 4 ಸ್ಪೀಡ್ 135 4 ಸ್ಪೀಡ್ ಇಷ್ಟ. ಸರ್ ನಿಮ್ದು ನೆಕ್ಸ್ಟ್ ರೈಡ್ಸ್ ಏನಾದ್ರು ಪ್ಲಾನ್ ಮಾಡಿದ್ರೆ, ಇಲ್ಲ ಏನಾದ್ರು ಮಾಡ್ಬೇಕು ಅನ್ಕೊಂಡಿದ್ರೆ? ಪ್ಲಾನ್ಸ್ ಇದೆ. ಇಂಡಿಯಾದಿಂದ ಹೊರಗಡೆ ಹೋಗಲ್ಲ, ಫಸ್ಟ್ ಆಫ್ ಆಲ್ ಅದು ಕ್ಲಿಯರ್ ಹೇಳ್ತೀನಿ. ಹೋದ್ರೆ ಮ್ಯಾಕ್ಸಿಮಮ್ ಇಫ್ ಇನ್ ಕೇಸ್ ಎಕ್ಸ್ಪ್ಲೋರ್ ಮಾಡಕ್ ಹೋಗೋಣ ಅಂದ್ರೆ ನೇಪಾಳ ಇಲ್ಲ ಭೂಟಾನ್ವರೆಗೂ ಹೋಗೋದು. ನಥಿಂಗ್ ಬಿಯಾಂಡ್ ದಟ್. ಏನಕ್ಕೆ ಅಂತ ಕೇಳಿದ್ರೆ, ನೀವು ಬೇರೆ ಕಂಟ್ರೀಸ್ ಹೋದ್ರೆ ವಾಪಸ್ ಬರಲ್ಲ, ಅಲ್ಲೇ ಸೆಟ್ಲ್ ಆಗ್ಬಿಡ್ತೀರಾ. ಸೊ ಇಂಟ್ರೆಸ್ಟ್ ಇಲ್ಲ ಇಂಡಿಯಾ ಬಿಟ್ಟು ಆಚೆ ಹೋಗುವಂಥದ್ದು. ಇಂಡಿಯಾದಲ್ಲೇ ತುಂಬಾ ಇದೆ ಎಕ್ಸ್ಪ್ಲೋರ್ ಮಾಡಕ್ಕೆ. ಟೈಮ್ ಸಾಲಲ್ಲ, ವಯಸ್ಸು ಆಗ್ಬಿಟ್ಟು ಎಲ್ಲ ಮುಗ್ದಾಗ್ಬಿಟ್ಟಿರ್ತದೆ ಇಂಡಿಯಾ ಎಕ್ಸ್ಪ್ಲೋರ್ ಮಾಡಕ್ಕೆ. ಯಾಕಂದ್ರೆ ಅಷ್ಟು ಡೆಡಿಕೇಟ್ ಮಾಡಕ್ ಆಗಲ್ಲ ಟೈಮ್. ಬಾರ್ಡರ್ ರಿಪೀಟ್ ಮಾಡೋಣ ಅಂತಿದ್ದೀನಿ. ಸೂಪರ್, ಆಲ್ ದ ಬೆಸ್ಟ್ ಸರ್. ಥ್ಯಾಂಕ್ ಯು. ಆಲ್ ದ ಬೆಸ್ಟ್. ಒಳ್ಳೆಯದು. ಥ್ಯಾಂಕ್ ಯು ಸರ್. ಇನ್ನೊಂದು ಕೇಳ್ತೀನಿ, ಹೇಳಿ. ಸೊ ನೀವು ಇಂಡಿಯಾ ಹೊಡೆದಿದ್ದೀರಾ, ಪ್ಲೀಸ್ ಡೋಂಟ್ ಮೈಂಡ್, ನಾನು ಅವರಿಂದ ಕೇಳ್ತಾ ಇದ್ದೀನಿಲ್ಲ, ಅವ್ರ ಹೆಸರು ಇಲ್ಲ ಖಂಡಿತ ಹೇಳಿ. ದೀಪಕ್ ಕಾಮತ್ ಸರ್ ಬಗ್ಗೆ ಒಂದು ವರ್ಡ್, ಯಾಕಂದ್ರೆ ಅವ್ರದ್ದು ನೋಡಿ ಆಲ್ ಓವರ್ ವರ್ಲ್ಡ್ ಟೂರ್ ಮಾಡಿದ್ದಾರೆ SD ನಲ್ಲಿ. ಸೊ ಜಸ್ಟ್ ಒನ್ ದೀಪಕ್ ಕಾಮತ್ ಸರ್ ಬಗ್ಗೆ ಹೇಳ್ಬೇಕು ಅಂದ್ರೆ, ರೋಡ್ ಕಿಂಗ್ ಅಲ್ಲಿ ವರ್ಲ್ಡ್ ಟೂರ್ ಮಾಡಿರೋದು ಅವರೊಬ್ರೆ. ಆವಾಗ ಕ್ಯಾಸ್ಟ್ರಲ್ ಕಾಂಟಿನೆಂಟಲ್ GT ಮಾಡಿದ್ರು 1995 ಅನ್ಸುತ್ತೆ, 94-95 ಅಲ್ಲಿ. ಅದೊಂದು ಆಯ್ತು. ಅದಾದ್ಮೇಲೆ ಅವರು ತಿರ್ಗಾ ಗಾಡಿ ಓಡ್ಸಕ್ ಶುರು ಮಾಡಿದ್ಮೇಲೆ ಇದುವರೆಗೆ ಅವ್ರ ಕ್ಲೋಸ್ ಲೆವೆಲ್ ಯಾರು ಹೋಗಕ್ಕೆ ಚಾನ್ಸ್ ಇಲ್ಲ ಅಂತ ನನ್ನ ಅನಿಸಿಕೆ. ಯಾಕಂದ್ರೆ ಒಬ್ಬ ರೈಡರು ಒಂದು ಬೈಕಲ್ಲಿ, ಮೋಟರ್ ಸೈಕಲ್ ಅಲ್ಲಿ 79 ಕಂಟ್ರಿ, 7 ಕಾಂಟಿನೆಂಟ್ಸ್, ಅಂಟಾರ್ಟಿಕಾ ಅನ್ನೋ ಜಾಗಕ್ಕೆ ಅಲ್ಲಿ ರೈಡ್ ಮಾಡಿ, ಆಫ್ರಿಕಾ ಅನ್ನೋದು
ಟಫೆಸ್ಟ್ ಒಂದಷ್ಟು ವಿಡಿಯೋಸ್ ನೋಡಿದೀನಿ ಅವ್ರದ್ದು, ಏನು ರೋಡ್ ಆಫ್ ಬೋನ್ಸ್ ಅಂತ ಏನೋ ಇದೆ. ಅದ್ರ ಅಂದ್ರೆ ಅದು ವಿಡಿಯೋಸ್ ಅಲ್ಲೇ ನಮ್ಗೆ ಫೀಲ್ ಆಗುತ್ತೆ, ಯಾಕಂದ್ರೆ ಅದ್ರಲ್ಲಿ ಒಂದು 0.1% ಅಷ್ಟು ನಾವು ಯಾವ್ದೋ ಒಂದ್ ಕಡೆ ಸ್ಟ್ರೆಚ್ ರಾಜಸ್ಥಾನ ಅಂತ ಕಡೆ ಎಲ್ಲ ಎಕ್ಸ್ಪೀರಿಯನ್ಸ್ ಮಾಡ್ತೀವಿ, ಟೆಂಪರೇಚರ್ ವೈಸ್, ನಾಟ್ ಆನ್ ದಿ ರೋಡ್ ಕಂಡೀಷನ್ ವೈಸ್. ಅದೆಲ್ಲ ಟೂರಿಂಗ್ ಮಾಡೋರೆ ಅಂದ್ರೆ ಅವ್ರಿಗೆ ಹ್ಯಾಟ್ಸ್ ಆಫ್. ನಾನು ಅವ್ರ ದೊಡ್ಡ ಫ್ಯಾನ್. ಇನ್ಫ್ಯಾಕ್ಟ್ ನಾನು ಬಾರ್ಡರ್ ರೈಡ್ ಮಾಡ್ಬೇಕಾದ್ರೆ ಪ್ರಿಪರೇಷನ್ ಆಗ್ಬೇಕಾದ್ರೆ ನಾನು ಅವ್ರಿಗೆ ಫೋನ್ ಮಾಡಿ ಅವ್ರು 40 ನಿಮಿಷ ನನ್ನ ಹತ್ರ ಮಾತಾಡಿದ್ರು. 40 ಮಿನಿಟ್ಸ್ ಅವ್ರ ಟೈಮ್ ಕೊಟ್ರು ಅಂದ್ರೆ ಇಟ್ಸ್ ಐ ಆಮ್ ವೆರಿ ಲಕ್ಕಿ. ಅವ್ರ ಇನ್ಪುಟ್ಸ್ ಕೊಟ್ಟಿದ್ದು ಒಂದೊಂದು ಈಗ್ಲೂ ಜ್ಞಾಪಕ ಇದೆ. ನನ್ನ ರೈಡ್ ಅಲ್ಲಿ ಅವ್ರು ಕೊಟ್ಟಿದ್ದ ಇನ್ಪುಟ್ಸ್ ಜ್ಞಾಪಿಸ್ಕೊಂಡು ಓಡಿಸಿದೀನಿ. ವಿ ವಾಸ್ ವೆರಿ ಹೆಲ್ಪ್ಫುಲ್. ಅಂಡ್ ಓವರ್ ಆಲ್ ಹೇಳ್ಬೇಕು ಅಂದ್ರೆ ಹ್ಯಾಟ್ಸ್ ಆಫ್ ಟು ಹಿಮ್. ಹಿ ಇಸ್ ದ ಓನ್ಲಿ ಇಂಡಿಯನ್, ಓನ್ಲಿ ಏಷ್ಯನ್ ಹೂ ಹ್ಯಾಸ್ ಡನ್ 7 ಕಾಂಟಿನೆಂಟ್ಸ್ ಆನ್ ಅ ಮೋಟರ್. ಇದು ಅವ್ರ ಅಚೀವ್ಮೆಂಟ್. ಅದಕ್ಕೆ ಈ ಲೆವೆಲ್ ಅಚೀವ್ಮೆಂಟ್ ಮಾಡ್ಬೇಕು ಅಂದ್ರೆ ಎಷ್ಟು ಡೆಡಿಕೇಶನ್, ಫ್ಯಾಮಿಲಿ, ಮನೆ ಮಕ್ಕಳು ಬಿಟ್ಟು ಬೈಕ್ ಅಲ್ಲಿ ಟೂರಿಂಗ್ ಮಾಡ್ಬೇಕಾದ್ರೆ ರಿಸ್ಕ್ ಹೆಂಗಿರುತ್ತೆ ನಿಮ್ಗೆ ಗೊತ್ತು. ಅಷ್ಟೆಲ್ಲ ತಗೊಂಡವ್ರೆ ಅಂದ್ರೆ ಅವ್ರ ಬಗ್ಗೆ ಹೇಳ್ಬೇಕು ಅಂದ್ರೆ ನಮ್ದು ಏನು ಇಲ್ಲ. ನಂದು ನೋಡ್ಬೇಕಾರೆ ಅವ್ರದ್ದು ಇಮೇಜ್ ನೋಡಿದ್ರೆ ಸಾಕು, ಹೆಂಗ್ ಇವರೆಲ್ಲ ಹಿಂಗೆಲ್ಲ ಮಾಡ್ತಾರೆ ಸರ್. ಆ ಕಾಲದಲ್ಲಿ ಅವ್ರದ್ದು ಫ್ಲೈಟ್ ಮುಂದೆ ಗಾಡಿ ನಿಲ್ಸಿರೋದು, ಮೌಂಟೇನ್ ಎಡ್ಜ್ ಅಲ್ಲಿ ಗಾಡಿ ನಿಲ್ಸಿರೋದು, ಅಡ್ವೆಂಚರ್ಸ್ ಆಫ್ ಆರ್ಮ್ಸ್ಟ್ರಾಂಗ್ ಪ್ರೊಫೈಲ್ ನೇಮ್. ನನ್ನನ್ನು ಫಾಲೋ ಮಾಡ್ತಾ ಇರೋರೆಲ್ಲ RX ಮ್ಯಾಕ್ಸಿಮಮ್ ಫ್ಯಾನ್ಸ್ ಇಲ್ಲ RX ಇಟ್ಟಿರೋದು ನೋಡಿ. ಅವ್ರದ್ದೊಂದ್ಸರಿ ನಿಮ್ಗೆ ಒಂಥರ ಡಿಫ್ರೆಂಟ್ ಕೈಂಡ್ ಆಫ್ ಫೀಲ್ ಬರುತ್ತೆ. ಏನ್ ಸರ್ ಅದು ಅವ್ರು ಮಾತಾಡ್ದಾಗ ಅಷ್ಟೇ ಮನುಷ್ಯ ಎಷ್ಟು ಸಿಂಪಲ್ ಅಂದ್ರೆ, ಎಷ್ಟು ಅಕಾಮಡೇಟಿವ್ ಅಂದ್ರೆ, ನೀವು ಕೇಳಿ ಕ್ವಶನ್ ಸ್ಟ್ರೈಟ್ ಆನ್ಸರ್ ಕೊಡ್ತಾರೆ. ಅಂಡ್ ಆ ನಾವು ಒಂದ್ ಕ್ವಶನ್ ಕೇಳಿದಾಗ ಅವ್ರು ಒಂದ್ ಆನ್ಸರ್ ಕೊಟ್ರೆ ಅದ್ರಲ್ಲಿ ನಿಮ್ಗೆ ಕಲಿಯಕ್ಕೆ ಹತ್ತಿ ಇರುತ್ತೆ. ಅಂದ್ರೆ ಇಟ್ ಡಿಪೆಂಡ್ಸ್ ನಾವು ಹೇಗ್ ಕೇಳಿಸ್ಕೊತೀವಿ ಅನ್ನೋದ್ಮೇಲೆ ನಮ್ ಡಿಪೆಂಡ್. ಆ ಕಡೆ ನೆಗೆಟಿವ್ ಬರಲ್ಲ, ಅವ್ರು ಹೇಳದ್ ಕರೆಕ್ಟ್ ಆಗಿ ಹೇಳಿರ್ತಾರೆ. ನಾವು ಹೇಗ್ ಕೇಳ್ಕೊಂಡು ನಾವು ಹೇಗ್ ತಗೋತೀವಿ ಅಂತ ನಮ್ ಮೈಂಡ್ ಸೆಟ್ ಮೇಲೆ ಡಿಪೆಂಡ್ ಆಗುತ್ತೆ. ನನ್ಗಂತೂ ಅವ್ರ ಒಂಥರ ದಾರಿ ದಿಪ್ಪದಂಗೆ. ಯಾವಾಗ ಫೋನ್ ಮಾಡಿದ್ರು ರೆಸ್ಪಾಂಡ್ ಮಾಡ್ತಾರೆ. ಏನಾದ್ರು ಕ್ವಶನ್ಸ್ ಕೇಳಿದ್ರೆ ಕರೆಕ್ಟ್ ಆಗಿ ಗೈಡ್ ಮಾಡ್ತಾರೆ. ಆ ಲೆವೆಲ್ಗೆ ಅಂದ್ರೆ ಮೆಚ್ಯೂರಿಟಿ ಲೆವೆಲ್ ಅವ್ರದ್ದು. 79 ದೇಶ ನೋಡೋರೆ. ಆ ದೇಶದ ಊಟ ತಿಂಡಿ, ಜನಗಳು ನೋಡಿ, ಕಲ್ಚರ್ ನೋಡಿ, ವೆಲ್ ಗ್ರೂಮ್ಡ್ ಪರ್ಸನ್ ಅವ್ರು. ಇವಾಗ ಹೇಳ್ಬೇಕು ಅಂದ್ರೆ ಈ ಇಸ್ ಬ್ಲೆಸ್ಡ್. ನಮ್ ಕರ್ನಾಟಕದವರು, ಮೇನ್ ನಮ್ ನಮ್ ಸ್ಟೇಟ್ ಅವ್ರು, ಕರ್ನಾಟಕದವರು ಫಸ್ಟ್ ಪರ್ಸನ್ ಅನ್ಸುತ್ತಲ್ಲ ಸರ್ ಇಂಡಿಯಾ. he is the only one. He is the only person who has done 7 continents on a motorcycle. ಸಿಕ್ಕಿಂ ಎಕ್ಸಿಟ್ ಆಗ್ಬಿಟ್ಟು ವೆಸ್ಟ್ ಬೆಂಗಾಲ್ ಕಡೆಗೆ ವೆಸ್ಟ್ ಬೆಂಗಾಲ್ ಅಲ್ಲೇ ಟ್ರಾವೆಲ್ ಮಾಡ್ತಾ ಇದ್ದೆ. ರಾತ್ರಿ ಒಂದು 7-7:15 ಸಾಯಂಕಾಲ ಟೈಮು. ಅಲ್ಲಿ ಆ ವೆಸ್ಟ್ ಬೆಂಗಾಲ್ ಎಂಟರ್ ಆದಾಗೆ ರೋಡ್ ಹಂಪ್ಸ್ ಗಳು ಹೆಂಗೆ ಅಂದ್ರೆ ಲೆವೆಲ್ ಕ್ರಾಸಿಂಗ್ ಗಳು ಬಂದ್ರೆ ಫಸ್ಟ್ ಇವಾಗ ರೆಗ್ಯುಲರ್ ಸ್ಟೆಪ್ಸ್ ಹಾಕಿರ್ತಾರ, ಆತರ ಚಿಕ್ಕ ಹಂಪುಗಳು 7 ಇರ್ತದೆ. 7 ಹಂಪ ಆಗೋಯ್ತು, ಕ್ರಾಸ್ ಮಾಡಿದ್ ರೋಡ್ ಕೊಟ್ರೆ ಆಮೇಲೆ ಒಂದ್ ದೊಡ್ಡ ಹಂಪ್ ಸಿಗುತ್ತೆ. ಇದು ನ್ಯೂ ಎಕ್ಸ್ಪೀರಿಯನ್ಸ್ ನನ್ಗೆ. ಅದು ಆಕ್ಚುಲಿ ಯಾವ್ದೋ ಲೆವೆಲ್ ಕ್ರಾಸಿಂಗ್ ಇದೆ ಕತ್ಲೆನಲ್ಲಿ, ನಾನು ನೋಟಿಸ್ ಮಾಡಿಲ್ಲ. ಚಿಕ್ಕ ಹಂಪಗಳು ಕ್ರಾಸ್ ಆಯ್ತು. ಫಸ್ಟ್ ಗೇರ್ ಇತ್ತು, ಫುಲ್ ಥ್ರಾಟ್ಲ್ ಓಪನ್ ಮಾಡಿ ಸೆಕೆಂಡ್ ಗೇರ್ ಆದ ತಕ್ಷಣ ದೊಡ್ಡ ಹಂಪು. ಗಾಡಿ ಜಂಪ್ ಆಗಿ ಕುತ್ಕೊಂತು, ಕಟ್ ಅಂತ ಸೌಂಡ್ ಹಿಂದ್ಗಡೆ ಏನೋ ಬಿತ್ತು. ಯೂ ಟರ್ನ್ ಮಾಡ್ದೆ, ಇದು ಫಾಗ್ ಲ್ಯಾಂಪ್ ಹಾಕಿದ್ನಲ್ಲ ಎಲ್ ಇ ಡಿ ಆನ್ ಮಾಡಿ ನೋಡ್ದೆ, ಟೈಲ್ ಲ್ಯಾಂಪ್ ಕವರ್ ಬಿದ್ದೋಗಿತ್ತು. ನಾನು ಏನೋ ಆಯ್ತು ಅಂದ್ಬಿಟ್ಟು ಸ್ಕ್ರೂ ಬಿದ್ದೋಗಿರ್ತೇನೆ, ಟೈಲ್ ಲ್ಯಾಂಪ್ ಕವರ್ ಹಾಕ್ಬಿಟ್ಟು ಜಾಕೆಟ್ ಒಳಗಡೆ ಹಾಕೊಂಡು ಅಲ್ಲಿಂದ ಕತ್ಲೆಯಲ್ಲಿ ಏನ್ ಮಾಡ್ಲಿ ಅಂದ್ಬಿಟ್ಟು ಲೆವೆಲ್ ಕ್ರಾಸಿಂಗ್ ಇತ್ತು, ಕ್ರಾಸ್ ಮಾಡ್ಕೊಂಡು ಹೋಗಿದೆ. ಒಂದು 4 ಕಿಲೋಮೀಟರ್ ಆದ್ಮೇಲೆ ಪೆಟ್ರೋಲ್ ಬಂಕ್ ಸಿಕ್ತು. ನನ್ಗೆ ರೊಟೀನ್ ಹೇಗಂದ್ರೆ ಡೇ ಕ್ಲೋಸರ್ ಆಗ್ತಾ ಇರ್ಬೇಕಾದ್ರೆ ಫುಲ್ ಟ್ಯಾಂಕ್ ಮಾಡಿಸ್ಬಿಡ್ತೀನಿ. ಅದು 5 ಲೀಟರ್ ಇರಲಿ, 10 ಲೀಟರ್ ಇರಲಿ, 15 ಇಡಲಿ ಮಾಡಿಸ್ತೀನಿ. ಪೆಟ್ರೋಲ್ ಬಂಕ್ ಅಲ್ಲಿ ನಿಲ್ಸ್ಬಿಟ್ಟು ಸೈಡ್ ಬಾಕ್ಸಸ್ ಇತ್ತು, ಬಾಕ್ಸ್ ಅಲ್ಲಿ ಆಯಿಲ್ ಡಬ್ಬಗಳು ಇಟ್ಟಿದೆ. ಆಯಿಲ್ ತಗೊಳಕ್ ಆಯಿಲ್ ಡಬ್ಬ ಖಾಲಿ ಆದ್ಮೇಲೆ ಬಾಟ್ಲಿಗೆ ಬರ್ತಾ ಇದ್ದೆ ನಾನು. ಆಯಿಲ್ ಡಬ್ಬ ಇನ್ನೂ 2 ಇತ್ತು. ಆಯಿಲ್ ಡಬ್ಬ ತಗೊಳಕ್ ಹೋಗ್ತೀನಿ, ಫುಲ್ ಕ್ಯಾರಿಯರ್ ಅಸೆಂಬ್ಲಿ ಫುಲ್ ಬಂದು ಕೆಳಗಡೆ ಹೋಗ್ಬಿಟ್ಟಿದೆ. ನಾನು ಏನಪ್ಪಾ ಆಯ್ತು ಅಂತ ಕಸ್ಟಮ್ ಮಾಡಿಸಿ. ಇದು ಅದೇನಾಗಿದೆ, ಇಲ್ಲಿಂದ ಫುಟ್ ಪ್ರೆಸ್ ಇಂದ ಒಂದು ಸಪೋರ್ಟ್ ರಾಡ್ ಹೋಗಿತ್ತು. ಅದು ಇದ್ದಿದ್ದು 200 ಚಿಲ್ಲರ ಕೆಜಿ ಹಂಪಲ್ ಜಂಪ್ ಆಗಿ ಕುಕ್ತಲ್ಲ, ಸಪೋರ್ಟ್ ರಾಡ್ ಜರುಗಿದೆ. ಯಾಕಂದ್ರೆ ಸೈಲೆನ್ಸರ್ ಬೋಟ್ ಅಲ್ಲಿ ಕೂತಿದ್ದು ಜರದ ತಕ್ಷಣ ಅದು ಎಲ್ ಶೇಪ್ ಅಲ್ಲಿ ಬೆಂಡಿಂಗ್ ಇರ್ತಲ್ಲ, ಕಟ್ ಆಗ್ಬಿಟ್ಟಿದೆ 2 ಪೈಪ್. ನನ್ ಪುಣ್ಯ, ನಾನು ಬೈಕ್ ಜನರಲಿ ರೀಸ್ಟೋರ್ ಮಾಡಿದಾಗ ಮಡ್ಗಾಡ್ ಒಳಗಡೆ ಕಂಬಿ ಕೊಡ್ಸ 4 mm ಒಳಗಡೆ. ಜನರಲಿ ಎಲ್ಲಾರು ತೆಳ್ಳದ್ ಕೊಡ್ಸ ವೈಬ್ರೇಷನ್ ಗೆ ಮಡ್ಗಾಡ್ ಕಟ್ ಆಗೋದು ಕಾಮನ್ SD ನಲ್ಲಿ. ನನ್ ಸಪೋರ್ಟ್ ಗೆ ಏನು ಒಳಗಡೆ ನೋಡಿ ಕಂಬಿ ಇದೆ. ಕಂಬಿ ಕೊಟ್ಟಿರೋದ್ರಿಂದ ಆ ಲೋಡ್ ತಡ್ಕೊಂತು, ಇಲ್ಲಾಂದ್ರೆ ಮಡ್ಗಾಡ್ ಸಮೇತ ಕಟ್ ಆಗಿ ರೋಡಲ್ಲಿ ಬಿದ್ದೋಗ್ಬಿಟ್ಟಿದ್ರು. ಏನು ಮಾಡಿಲ್ಲ, ಟೆನ್ಷನ್ ಆಗ್ಬಿಟ್ಟು ಅಲ್ಲೊಂದ್ ವೆಲ್ಡಿಂಗ್ ಶಾಪ್ ಹುಡುಗದೆ. ತಾತ ಬನೀನು ಒಂದ್ ಪಂಚೆ ಸುತ್ಕೊಂಡ್ ಕೂತಿದ್ರು. 7:45 ಆಲ್ರೆಡಿ. ಅವಾಗ ಅರ್ಧ ಗಂಟೆ ಅಲ್ಲಿ ಹೋಗಿ ಪೆಟ್ರೋಲ್ ಹಾಕ್ಸ್ಕೊಂಡು ಏನ್ ಮಾಡೋದು ಯೋಚನೆ ಮಾಡಿ ವೆಲ್ಡಿಂಗ್ ಶಾಪ್ ಹುಡುಕಿ ಹೇಳಿದಾಗ ಅವ್ರು ಬಿಚ್ಚು ಮಾಡ್ಕೊಡ್ತೀನಿ ಅಂತಾರೆ. ಬಟ್ಟೆ, ಸ್ಪೇರ್ಸು, ಟೂಲ್ಸು, ಬಾಕ್ಸ್ ಫಿಟ್ಟಿಂಗು 4 ಅವರ್ ಬಿಚ್ಚಬೇಕು ಡಿಸ್ಮ್ಯಾಂಟ್ಲ್ ಮಾಡಕ್ಕೆ. 7:45 ಆ ಯಪ್ಪ ಆಲ್ರೆಡಿ ಕ್ಲೋಸಿಂಗ್, ನಿದ್ದೆ ಕಣ್ಣಲ್ಲಿ ಇದಾರೆ. ಏಜ್ ಪರ್ಸನ್. ಇದ್ ಕೆಲ್ಸ ಆಗೋದಿಲ್ಲ ಈಗ ಅನ್ನಿಸ್ತು. ಕಲ್ಕಟ್ಟಾದಲ್ಲಿ ಒಬ್ರು ರೈಡರ್ ಪರಿಚಯ ಇದಾರೆ, ಅವ್ರು ಭಯಂಕರ ನಾರ್ತ್ ಈಸ್ಟ್ ಎಕ್ಸ್ಪ್ಲೋರ್ ಮಾಡಿದ್ರು, ತಪನ್ ದಾಸ್ ಅಂತ. ಅವ್ರಿಗೆ ಫೋನ್ ಮಾಡಿದೆ, ದಾದಾ ಎಸ ಹೋಗೆ ಪ್ರಾಬ್ಲಮ್ ಕ್ಯಾ ಕರ್ನೆ, ಸೆಂಡ್ ಮಿ ಯುವರ್ ಲೊಕೇಶನ್ ಅಂದ್ರು. ಲೊಕೇಶನ್ ಕಳಿಸ್ದೆ. 15 ನಿಮಿಷ ಆದ್ಮೇಲೆ ಫೋನ್ ಮಾಡಿದ್ರು, ನೀನ್ ಅಲಿಪುರದ್ವರೆಗೂ ರೀಚ್ ಆಗೋ, ನೆಕ್ಸ್ಟ್ ಡೇಸ್ ಊರು ಬಂದು ಅಲಿಪುರದ್ವಾರ ಅಂತ ವೆಸ್ಟ್ ಬೆಂಗಾಲ್, ಅಲ್ಲಿ ರೀಚ್ ಆಗೋ. 20% ನಾನು ಹೇಳಿದೀನಿ, ನಂಬರ್ ಶೇರ್ ಮಾಡಿದೀನಿ, ಫೋನ್ ಮಾಡು, ಯು ವಿಲ್ ಟೇಕ್ ಕೇರ್ ಅಂದ್ರು.
ನಾರ್ತ್ ಈಸ್ಟ್ ಅಲ್ಲಿ ಫಸ್ಟ್ ಎಕ್ಸ್ಪೀರಿಯನ್ಸ್ ಒಂದು. ಫೋನ್ ಮಾಡಿದೆ, ಅವ್ನು ಹೇಳಿದ್ದು ಬಾಯಿಕ್ ಇದರು इस जगह पे हूँ राकेश भाई, लोकेशन भेजो, मेरा लोकेशन डाल रहा हूँ, कैन यू राइड, ರೋಡ್ ಹೆಂಗಿದೆ ಅಂತ ಕೇಳಿದೆ. ರೋಡ್ ಏಕ್ದಮ್ ಮಸ್ತ್ ಅಂದ್ರು. 13 ಕಿಲೋಮೀಟರ್ ಹೋಗ್ಬೇಕಾಗಿತ್ತು ಅಲ್ಲಿಂದ. 13 ಕಿಲೋಮೀಟರ್ ಆರಾಮಾಗಿ ರೋಡ್ ಚೆನ್ನಾಗಿರೋ ಮ್ಯಾನೇಜ್ ಮಾಡ್ತೀನಿ. ಅಪ್ಪ ಆಜಾವ ಲೊಕೇಶನ್ ಡಾಲ್ ರೌಂಡ್ ಲೊಕೇಶನ್ ಕಳ್ಸಿದ್ರು. ಅವ್ರ ಊರ್ ಒಳಗಡೆ ಹೋಗಿದ್ ಅಷ್ಟೇನೆ. ಹೋಟೆಲ್ ಸ್ಟೇ ಬುಕ್ ಮಾಡಿದ್ರು, ರಾತ್ರಿ ಊಟ ಕಳ್ಸಿದ್ರು, ನಿದ್ದೆ ಮಾಡು ಬೆಳಿಗ್ಗೆ ನೋಡೋಣ, ಟೆನ್ಷನ್ ತಗೋಬೇಡ ಅಂತ ನನ್ ರಿಲ್ಯಾಕ್ಸ್ ಮಾಡಿದ್ರು. ಬೆಳಿಗ್ಗೆ ಎದ್ದಿದ್ದೇನೆ, ಫುಲ್ ಬಾಕ್ಸ್ 6 ಡಿಸ್ಮೆಂಟಲ್ ಮಾಡಿ ಕ್ಯಾರಿಯರ್ ಬಿಚ್ಚಿದ್ರೆ ಫುಲ್ ಶೆಕೆ ಕಿತ್ತೋಯ್ತು ನಮ್ದು. ಆ ರೇಂಜ್ಗೆ ಈಗಲೂ ನಂದು ಟೈಲ್ ಲ್ಯಾಂಪ್ ಕವರ್ ಚೇಂಜ್ ಮಾಡಿಲ್ಲ, ಅದು ಇಂಪ್ಯಾಕ್ಟ್ ಆಗಿ ಪ್ರೆಸ್ ಆಗಿರೋದು ನೋಡಿ, ಪಟ್ಟಿ ಎದ್ದಿದೆ ನೋಡಿ ಇಲ್ಲಿ. ಇದು ಇಲ್ಲಿ ನೋಡಿ, ಇಲ್ಲಿ ಇದು ಪಟ್ಟಿ ಎದ್ದಿದೆ. ಇದು ಅದ್ ಫ್ರೇಮ್ ಬಂದು ಇದ್ರ ಮೇಲೆ ಕೂತ್ಕೊಂಡು ಈ ಟೈಲ್ ಲ್ಯಾಂಪ್ ಕವರ್ ಕಿತ್ತೋಗಿ ಮಡಗಾಡ್ಗೂ ಲೈಟ್ ಇಂಪ್ಯಾಕ್ಟ್ ಆಗಿತ್ತು, ಇಲ್ಲಿ ಬಲ್ಜ್ ಆಗಿತ್ತು. ಇದನ್ನ ಹಂಗೆ ಬಿಟ್ಟು ಇದು ಆಕ್ಚುಲಿ ಇದು ಫುಲ್ ಪ್ರೆಸ್ ಆಗಿ ಇಲ್ಲಿ ಒಳಗಡೆ ಪ್ರೆಸ್ ಆಗ್ಬಿಟ್ಟಿದೆ. ಈ ಲೆಂತ್ ಏನಿದೆ, ಈ ಲೆಂತ್ ಪ್ರೆಸ್ ಆಗಿದೆ, ಅದ್ ತೆಗಿಯಕ್ಕೂ ಆಗ್ತಿಲ್ಲ, ಕೆಳಗಡೆ ಬೋಲ್ಡ್ ಲಾಕ್ ಆಗ್ಬಿಟ್ಟಿದೆ. ಅದ್ ಹಂಗೆ ಬಿಟ್ಟಿದೀನಿ. ಇನ್ನು ಮೆಮೊರಿ ಇರ್ಲಿ ಅಂತ ಆ ಕ್ಯಾರಿಯರ್ ಕಟ್ ಆಗಿದ್ದು. ಆಮೇಲೆ ಮಾರೇನ ರೆಡಿ ಮಾಡಿಸ್ಕೊಂಡು ಅಲ್ಲಿಂದ ಹೋಗಿದ್ದು. ಅವ್ನು ರಾಕೇಶ್ ಅಂತ ಇದ್ದಾನೆ, ಈಸ್ ಆಲ್ಸೋ ಬೈಕರ್. ಅವ್ರದ್ದು ಅಲ್ಲಿ ಅಲಿಪುರದಲ್ಲಿ ಬೈಕರ್ ಕ್ಲಬ್ ಇದೆ. ದಿಸ್ ಇಸ್ ಎಕ್ಸ್ಟ್ರೀಮ್ ನಾರ್ದರ್ನ್ ಡೆವಿಲ್ಸ್ ಅವ್ರದ್ದು ಕ್ಲಬ್. ಅದು ಚಿನ್ನದಂತ ಹುಡುಗರು ಅವ್ನು ಹೇಳ್ತಾನೆ, ಬೈಕರ್ಸ್ ನ ಅವ್ರು ಕರೆಯೋದೇ ಬಾಯಿ ಅಂತ. ಅಣ್ಣ ತಮ್ಮ ಅವ್ರ ಅಡ್ರೆಸ್ ಮಾಡೋದು ಹಂಗೆ, ಅವ್ರ ಮನ್ಸಿಂದ ಹೇಳ್ತಾರೆ. ಅಂತ ಒಳ್ಳೆ ಹುಡುಗರು, ನನಗೆ ಹೆಲ್ಪ್ ಮಾಡಿದ್ರು, ಅದಕ್ಕೆ ಒಳ್ಳೆಯವರು ಅಂತಲ್ಲ, ಈಗಲೂ ಟಚ್ ಅಲ್ಲಿ ಇದಾರೆ. ಯಾವನಾರು ಕರ್ನಾಟಕದಿಂದ ರೈಡರ್ ಹೋದ್ರೆ ಅವ್ರ ಊರಲ್ಲಿ ಸಿಗಾಕೊಂಡ್ರೆ ಅವ್ರ ಊರ್ ನೋಡಿದ್ರೆ ಭಯ ಆಗುತ್ತೆ. ಅದಕ್ಕೆ ಏನ್ ಮಾಡ್ತಾರೆ, ನನ್ ಹತ್ರ ಮಾತಾಡ್ಸ್ಬಿಡ್ತಾರೆ. ಆಪ್ ಕಾ ಗಾಂವ್ ಕಾ ಆದ್ಮಿ ಆ ಬಾತ್ ಕರೋ ಅನ್ಬಿಟ್ಟು. ಯಾಕೆ ಇಲ್ಲಿ K08 ಅವ್ನು ಡಿಯೋನಲ್ಲಿ ಒಬ್ಬ ಹುಡುಗ ಇದ್ ಮಾಡ್ತಾನಲ್ಲ, ಹೊಸಕೋಟೆ, ಅವನು ಆಲ್ ಇಂಡಿಯಾ ರೈಡು, ಅವನು ಅಲ್ಲಿ ಸಿಗಾಕೊಂಡಿದ್ದ ಅವತ್ತು ರಾತ್ರಿ. ನೀ ಎದ್ರುಕೋಬೇಡ, ನಿಮ್ ಊರವ್ರು ಬಂದಿದ್ರು, ಫೋನ್ ಮಾಡಿದ್ರೆ ಅಣ್ಣ ನಾನು ಹೊಸಕೋಟೆಯಿಂದ ಅಣ್ಣ ಆಲ್ ಇಂಡಿಯಾ ರೈಡ್ ಮಾಡ್ತೀನಿ ಡಿಯೋನಲ್ಲಿ ಅಂತ ಹೇಳ್ದೆ. ಏನು ತಲೆ ಕೆಡ್ಸ್ಕೋಬೇಡ, ನಮ್ಗಿನ ಒಳ್ಳೆ ಜನಗಳು, ಆರಾಮಾಗಿರೋ, ರಿಲ್ಯಾಕ್ಸ್ ಆಗಿರು ಅಂತ. ಆವಾಗ ರಿಲ್ಯಾಕ್ಸ್ ಅದ. ಇದೊಂದು ರಿಲೇಶನ್ಶಿಪ್ ಮೇಂಟೈನ್ ಮಾಡ್ತಾರೆ ಇದು. ಬಟ್ ಕ್ಯಾರಿಯರ್ ಕಟ್ ಆಗಿದ್ ಮಾತ್ರ ಅವತ್ ರಾತ್ರಿ ಈ ನಕ್ಷತ್ರಗಳ ಎಲ್ಲ ಕಾಣಿಸ್ಬಿಟ್ಟಿದ್ದಾವ ನನ್ಗೆ. ರೈಡ್ ಇನ್ನು ಎಂಟ್ರಿಂಗ್ ನಾರ್ತ್ ಈಸ್ಟ್ ಆಗ್ಲೇ ಕ್ಯಾರಿಯರ್ ಕಟ್ ಆಗ್ಬಿಟ್ಟಿದೆ. ಇನ್ನು ನಾಗಾಲ್ಯಾಂಡ್, ಮಿಜೋರಾಮ್, ಮಣಿಪುರ್, ತ್ರಿಪುರ, ಮೇನ್ ಸೆಕ್ಟರ್ ನಾರ್ತ್ ಈಸ್ಟ್ 7 ಸಿಸ್ಟರ್ ಸ್ಟೇಟ್ಸ್ ರೋಡ್ಗಳು ಅಂಡರ್ ಕನ್ಸ್ಟ್ರಕ್ಷನ್ ಹೆಂಗಪ್ಪ ಆಗ್ಬಿಟ್ಟಿತ್ತು. ಒಳಗಡೆ ಅದಕ್ಕೆ ಸ್ಕ್ವೇರ್ ರಾಡ್ ಇಟ್ಟಿ, ಅದಕ್ಕೆ ಎಕ್ಸ್ಟ್ರಾ ಪೈಪ್ ಕೊಟ್ಟಿ, ಆಮೇಲೆ ಸಪೋರ್ಟ್ ರಾಡ್ ಜಾರದಂಗೆ ಯಾವ್ದೋ ಹುಡ್ಕೊಂಡೋಗಿ ಸ್ಕ್ರಾಪ್ ಅಂಗಡಿ ಸೈಕಲ್ ಕೆರಿಯರ್ಗೆ ಪಟ್ಟಿ ಬರ್ತಲ್ಲ, ಅದನ್ನ ತಗೊಂಡ್ ಕಟ್ ಮಾಡಿ, ನಾನು ಎಸ್ ಶೇಪ್ ಅಲ್ಲಿ ಅದನ್ನ ಉಕ್ತರ ಮಾಡ್ಸು ಅಂದ್ರೆ ಮಾಡಿಸಿ ವೆಲ್ಡಿಂಗ್ ಮಾಡ್ಬಿಟ್ಟು ಒಂದ್ ಮಾತು ಹೇಳ್ದ, ದಾದಾ ಅವ್ರು ಇಂಡಿಯಾಗ 4 ರೌಂಡ್ ಮಾಡುದು ತೂಟೆಗಾನೆ ಅಂತ. ಅದೊಂದು ಬ್ರೇಕ್ ಡೌನ್ ಆಗಿದ್ದು ರೈಡಲ್ಲಿ. ಬೇರೆ ಏನೇನು ಬೇಕಿದ್ ಮೇಜರ್ ಆಗ್ಲಿಲ್ಲ ಸರ್. ಇಷ್ಟು ರೈಡ್ಸ್ ಅಲ್ಲಿ ಮೋಸ್ಟ್ ಮೆಮೊರೇಬಲ್ ರೈಡ್ ಯಾವ್ದು? ಬಾರ್ಡರ್ ರೈಡ್ ತುಂಬಾ ಲಾಂಗ್ ಸರ್ಕ್ಯೂಟ್, ಬಟ್ ಬಾರ್ಡರ್ ರೈಡ್. ಅದ್ರಲ್ಲಿ ಒಂದು ಪ್ಲೇಸ್ ಅಂದ್ರೆ ಬುಮ್ಲಾ ತವಾಂಗ್. ಇನ್ನೊಂದು ಸರ್, ಜಾಸ್ತಿ ಕಷ್ಟ ಈ ರೈಡ್ ತಗೋಣ, ಬಾರ್ಡರ್ ರೈಡ್ ಅಲ್ಲಿ ಇಲ್ಲಿಂದ ಈ ಡಿಸ್ಟೆನ್ಸ್ ಇಂದ ಈ ಡಿಸ್ಟೆನ್ಸ್ ಗೆ ಜಾಸ್ತಿ ಕಷ್ಟ ಆಯ್ತು ಅನ್ನೋದು ಯಾವ್ದಾದ್ರು ಇದೆ ಇನ್ಸಿಡೆಂಟ್? ಡಾರ್ಜಿಲಿಂಗ್ ಕ್ರಾಸ್ ಮಾಡಿದೆ, ಅಲ್ಲಿಂದ ಪೆಲಿಂಗ್ ಹೋಗ್ಬೇಕಾಯ್ತು, ವೆಸ್ಟ್ ಸಿಕ್ಕಿಮ್. 13 ಕಿಲೋಮೀಟರ್ ಡಿಸ್ಟೆನ್ಸ್. ಅದ್ರಲ್ಲಿ ಫಸ್ಟ್ ಫುಲ್ ಡೌನ್, ಶಾರ್ಪ್ ಕರ್ಸು. ಅಲ್ಲಿ ಕ್ಯಾಬ್ ಗಳು ಓಡಿಸ್ತಾರೆ, ಯಾವ ರೇಂಜ್ ಓಡಿಸ್ತಾರೆ ಅಂದ್ರೆ, ನಾವು 10-15ರಲ್ಲಿ ಬ್ರೇಕ್ ಇಟ್ಕೊಂಡು ಹೋಗ್ತಾ ಇದ್ರೆ ಎದುರುಗಡೆ ಬರೋ 40ರಲ್ಲಿ ಬಂದು ತಿರುಗಿಸ್ತಾನೆ ಗಾಡಿ. ಸ್ಲೋ ಮಾಡಲ್ಲ ಅವರು, ಗೇರ್ ಹೊಡ್ಕೊಂಡೆ ಹೋಗೋದು. ಈ ತರ ಏರಿಯಾ ಕರೆಕ್ಟ್ ಆಗಿ ಆ ಶಾರ್ಪ್ ಕರ್ವ್ ಅಲ್ಲಿ ದೊಡ್ಡ ಹಳ್ಳ ಗುಂಡಿ. ನಮ್ ಗಾಡಿ ಮೇಲೆ ಇದ್ದಿದ್ ಲಗೇಜು, ಬಾಕ್ಸ್ ಗಳು ಪ್ಲಸ್ ನನ್ ವೆಯ್ಟ್ ಎಲ್ಲ ಸೇರಿಸಿದ್ರೆ ಬ್ರೇಕ್ ಗಳು ಹಿಡ್ಕೊಂಡು ಇಳಿಸ್ತಾ ಇದ್ದೀನಿ. 3 ಕಿಲೋಮೀಟರ್ ಹೋಗಿದ್ದೀನಿ. 3 ಕಿಲೋಮೀಟರ್ ಆದ್ಮೇಲೆ ಬ್ರೇಕ್ ಝೀರೋ. ಡ್ರಮ್ ಹೀಟ್ ಆಗಿರೋದು. ಡ್ರಮ್ ಹೀಟ್ ಆಗ್ಬಿಟ್ಟು ಹಿಂದ್ಗಡೆ ಶಿಲ್ಪಿ ಹೊಡಿತೈತೆ, ಮುಂದ್ಗಡೆ ಆಕ್ಷನ್ ಇಲ್ಲ, ಕಾಲ್ ನಡುಗ್ತಾ ಇದೆ. ಇನ್ನು 3 ಕಿಲೋಮೀಟರ್ ಹೋಗಿದೆ. ಇನ್ನು 13ರಲ್ಲಿ 3 ಕಿಲೋಮೀಟರ್ ಆಗಿತ್ತು ಅಷ್ಟೇ. ಇನ್ನು 10 ಕಿಲೋಮೀಟರ್ ಹೋಗ್ಬೇಕಾಗಿತ್ತು. ಅದೊಂದು ಡೇ. ಅದೊಂದ್ ಸ್ಟ್ರೆಚ್ ಅಲ್ಲಾಡಿಸ್ತು ನನ್ಗೆ, ಎಲ್ಲಾ ಕಡೆಯಿಂದ ಅಲ್ಲಾಡಿಸ್ತು. ಅದಾಗಿ ನೆಕ್ಸ್ಟ್ ವೆಸ್ಟ್ ಸಿಕ್ಕಿಂ ಎಂಟರ್ ಆಗ್ಬಿಟ್ಟು ಅಲ್ಲಿ ಚೈನ್ ಟೆಂಪಲ್ ಇದೆ, ಅದೆಲ್ಲ ಕ್ರಾಸ್ ಮಾಡ್ಕೊಂಡು ಹೋಗ್ಬೇಕಾದ್ರೆ ಆಫ್ ರೋಡಿಂಗ್ ಶುರು ಆಯ್ತು. ನಾನು ಆಫ್ ರೋಡಿಂಗ್ ನನ್ನ ಲೈಫಲ್ಲಿ ಎಷ್ಟು ಆಫ್ ರೋಡಿಂಗ್ ಮಾಡಿದೀನಿ ಅಂದ್ರೆ ಎಲ್ಲ ಮಾನ್ಸೂನಲ್ಲೇ, ಮಳೆಯಲ್ಲಿ ಕಪ್ಪೆಗಳು ಕೊಚ್ಚಲ್ ಬಿದ್ದು ಒದಾಡ್ತಲ್ಲ, ಆ ರೇಂಜ್ಗೆಲ್ಲ ಗಾಡಿ ಓಡಿಸಿದೀನಿ. ಟ್ರೈನಲ್ಲಿ ಯಾವತ್ತೂ ಓಡಿಸಿಲ್ಲ, ಯಾಕಂದ್ರೆ ಸಮ್ಮರಲ್ಲಿ ನಾನು ಟೂರಿಂಗ್ ಮಾಡಲ್ಲ, ನನ್ನ ಬಾಡಿ ಸಪೋರ್ಟ್ ಮಾಡಲ್ಲ, ಸಿಕ್ಕಾಬಡೆ ಡಿಹೈಡ್ರೇಟ್ ಆಗುತ್ತೆ. ಎಳ್ನೀರು ಕುಡ್ಕೊಂಡೇ ಕೂತಿರ್ಬೇಕು, ನೀರು ಕುಡಿತಾನೆ ಇರ್ಬೇಕು, ಆ ರೇಂಜ್ಗೆ. ಸೊ ಅಲ್ಲಿ ನಾವು ಹೋಗಿದ್ದಾಗ ಡ್ರೈ ಏರಿಯಾ, ರೋಡ್ಸ್ ಎಲ್ಲ ಅಂಡರ್ ಕನ್ಸ್ಟ್ರಕ್ಷನ್, ಬೆಟ್ಟಗಳು ಹೊಡೆದಿ ಕಲ್ಗಳು ಹಾಕಿ ಬಿಟ್ಬಿಡವ್ರೆ ರೋಡಲ್ಲೇ. ಅದೇ ರೋಡು 20 ಅಡಿ ರೋಡ್ನ 80 ಫೀಟ್ ರೋಡು ಮಾಡ್ತಾವ್ರೆ. ಒಂದ್ ಕಡೆ ರೋಡ್ ಹಿಂಗ್ ಕರ್ವ್ ಇತ್ತು, ಕರ್ವ್ ಕ್ರಾಸ್ ಮಾಡಿದ್ಮೇಲೆ ಹಿಂಗ್ ಡೌನ್ ಇಳ್ದ್ಮೇಲೆ ತಿರ್ಗಾ ಶಾರ್ಪ್ ಕರ್ವ್ ಇತ್ತು, ಬೆಟ್ಟ ಇಳಿತಾ ಇರೋದು. ಕರ್ವ್ ಕ್ರಾಸ್ ಮಾಡಿ ಹೋದ ತಕ್ಷಣ ಒಂದ್ ಕಡೆ ಕಲ್ಲಿತ್ತು. ನಾ ಏನ್ ಮಾಡ್ದೆ, ಫಸ್ಟ್ ಗೇರ್ಗೆ ಎತ್ತು ಒಂದ್ಸಲಿ ಹಾಫ್ ಕ್ಲಚ್ ಹೊಡೆದ್ ಬಿಟ್ಟೆ, ಕೂತ್ಕೊಬಿಡ್ತು ಗಾಡಿ. ವೀಲ್ ಸ್ಪಿನ್ ಆಯ್ತಲ್ಲ,
ಕರೆಕ್ಟಾಗಿ 2 ವೀಲ್ ಫ್ರೀ ಆಯ್ತು. ಚಾರ್ಸಿಗೆ ಕೆಳಗಡೆ ಗ್ರೌಂಡ್ ಕ್ಲಿಯರೆನ್ಸ್ ಕಮ್ಮಿ ಅಲ್ಲ, ಕಲ್ ಮೇಲೆ ಕೂತ್ಕೊಬಿಡ್ತು, ವೀಲ್ ಫ್ರೀ ಆಗ್ಬಿಟ್ಟಿದೆ. ಯಾವ ಗೇರ್ ಹಾಕೋ ಹೊಡಿತೀರಾ, ಅಜರ್ರನ್ ಟೈರ್ ತಿರುಗ್ತಾ ಇದೆ. ಒಬ್ನೇ ಗಾಡಿಯಿಂದ ಇಳಿಯಕ್ ಆಗ್ತಾ ಇಲ್ಲ, ಗಾಡಿಯಿಂದ ತಳ್ಳಕ್ ಆಗ್ತಾ ಇಲ್ಲ. ಏನ್ ಮಾಡ್ದೆ, ಹಿಂಗೆ ಕಷ್ಟ ಪಟ್ಬಿಟ್ಟು ಸೈಡ್ ಸ್ಟ್ಯಾಂಡ್ ನ ಎಳ್ಕೊಂಡೆ ಆಚೆಗೆ. ಎಳ್ದ್ಬಿಟ್ಟು ಸ್ವಲ್ಪ ಕಲ್ಗಳೆಲ್ಲ ತಳ್ಬಿಟ್ಟು ಸೈಡ್ ಸ್ಟ್ಯಾಂಡ್ ಸಪೋರ್ಟ್ ಅಲ್ಲಿ ಬಿಟ್ಬಿಟ್ಟು ಒಂದ್ 4-5 ಕಲ್ಲು ತಗೊಂಡು ಹಿಂದ್ಗಡೆ ಬ್ಯಾಕ್ ವೀಲ್ ಹಾಕ್ಬಿಟ್ಟು ಒಂದ್ ಕಡೆ ಲಾಕ್ ಮಾಡಿಬಿಟ್ಟೆ ವೀಲ್ನ. ಆಮೇಲೆ ವಾಪಸ್ ಕೂತ್ಕೊಂಡೆ. ಆವಾಗ ನಾನು ಒಬ್ಬ ಇಂಟರ್ನ್ಯಾಷನಲ್ ರೈಡರ್ನ ಜ್ಞಾಪಿಸ್ಕೊಂಡೆ, ನಮ್ಮ ಸಂತೋಷ್, ಶ್ರೇಯಸ್ ಸಂತೋಷ್ನ ಜ್ಞಾಪಿಸ್ಕೊಂಡೆ. ಯಾಕಂದ್ರೆ ಡಕ್ಕಾರ್ ಓಡಿಸಿದ್ರಲ್ಲ, ಆ ವಿಡಿಯೋಸ್ ಎಲ್ಲ ನೋಡಿದೆ. ಡ್ರೈನ್ ಅಲ್ಲಿ ಬಾಡಿ ಪೊಸಿಷನ್ ಹೆಂಗಿರುತ್ತೆ ಅದು ಸ್ವಲ್ಪ ಇಮ್ಯಾಜಿನ್ ಮಾಡ್ಕೊಂಡು ಏನು ಮಾಡಿಲ್ಲ. ಟ್ಯಾಂಕ್ ಬ್ಯಾಗ್ ಇತ್ತು, ಮ್ಯಾಗ್ನೆಟ್ ಟ್ಯಾಂಕ್ ಬ್ಯಾಗು ತೆಗ್ಬಿಟ್ಟು ಬಾಕ್ಸ್ ಮೇಲೆ ಹಾಕ್ದೆ, ಅಂಟಿಸ್ದೆ. ಟ್ಯಾಂಕ್ ಮ್ಯಾನ್ ಫುಲ್ ಲೀನ್ ಆದೆ, ಫಸ್ಟ್ ಗೇರ್ಗೆ ಆಗ್ಬಿಟ್ಟು, ಯಾಕಂದ್ರೆ ಜೋರಾಗಿ ಕ್ಲಚ್ ಬಿಡಂಗಿಲ್ಲ, ಮುಂದೆ ಡೌನ್ ಆಗ್ಬಿಟ್ಟು ಶಾರ್ಪ್ ಕರ್ವ್ ಇದೆ, ಬೆಡ್ದಿನ ಆಚೆಗೆ ಟೇಕ್ ಆಫ್. ಆ ಸ್ಪಾಟ್ ಅಲ್ಲಿ ಸಂತೋಷ್ನ ಜ್ಞಾಪಿಸ್ಕೊಂಡು ಗಾಡಿ ಮೂವ್ ಮಾಡಿದೆ. ಗಾಡಿ ಆ ಕಲ್ಲಿಂದ ಮೂವ್ ಆದ ತಕ್ಷಣ ಜೀವ ಬಂತು, ಫ್ರೀ ಆಗ್ಬಿಟ್ಟೆ. ಅದೊಂದು ಇನ್ಸಿಡೆಂಟ್ ತುಂಬಾ ಖತರ್ನಾಕ್ ಆಗಿತ್ತು. ಲಾಂಗೆಸ್ಟ್ ಡಿಸ್ಟೆನ್ಸ್ ನಾನ್ ಸ್ಟಾಪ್, ನಾಟ್ ಇವನ್ ಫಾರ್ ಎನಿ ಬ್ರೇಕ್, ನ್ಯಾಚುರಲ್ ಬ್ರೇಕ್ಸ್ಗೂ ಬಿದ್ದಂಗೆ ಎಷ್ಟು ಲಾಂಗ್ ರೈಡ್ ಮಾಡಿದೆ ಆ ಥರ? ಈ ರೈಡಲ್ಲೇ ಆಗಲಿ ಇಲ್ಲ, ಈ ಬಾರ್ಡರ್ ರೈಡ್ ಆದಮೇಲೆ ಶಿರ್ಡಿಯಿಂದ ಬೆಂಗಳೂರು ಹೊಡೆದಿದ್ದೆ ಓವರ್ ನೈಟು. ನಾನು ಓವರ್ ನೈಟ್ ಮಾಡಿದ್ದೀನಿ. ಈ ನಾನ್ ಸ್ಟಾಪ್ ಅನ್ನೋದು ರೈಡು ಪ್ರಾಕ್ಟಿಕಲ್ ಆಗಿ ಹೇಳ್ಬೇಕು ಅಂದರೆ ನಾನು ನಂಬೋದಿಲ್ಲ. ಯಾಕಂದರೆ ಸುಮ್ಮನೆ ಏನೋ ಹೇಳಬೇಕು ಅಂದರೆ ಹೇಳಿದ್ರೆ ಅದು ಪ್ರಾಕ್ಟಿಕಲ್ ಆಗಿ ಬರೋಲ್ಲ. ಯಾಕಂದರೆ ಮ್ಯಾಕ್ಸಿಮಮ್ ಗಾಡಿ ಮೇಲೆ ನಾನು ಒಂದು ಸ್ಟ್ರೆಚಲ್ಲಿ 3.5 hours ಕೂತಿದ್ದೀನಿ. ಯಾಕಂದ್ರೆ ಅದಾದ್ಮೇಲೆ ನೀವು ನೇಚರ್ಗಲ್ಲಿ ಅಟ್ಲೀಸ್ಟ್ ಪಿಸ್ ಹೊಡಿಯಕ್ಕೆ ಹೋಗ್ಬೇಕು, ಇಲ್ಲ ಕಾಫಿ ಕುಡಿಬೇಕು ಅನ್ಸುತ್ತೆ, ಟೀ ಕುಡಿಬೇಕು ಅನ್ಸುತ್ತೆ, ನಮಗೆ ಸಿಗರೆಟ್ ಸೇದೋ ಚಟ, ಸಿಗರೆಟ್ ಸೇದೋಣ ಅನ್ಸುತ್ತೆ, ಎಲ್ಲರೂ ಎಳ್ನೀರು ಸಿಕ್ತು ಎಳ್ನೀರು ಗಾಡಿ ಹಾಕ್ತೀವಿ, ಇದೆಲ್ಲ ಮಾಮೂಲಿ. ಆ ಥರ ರಿಸ್ಕ್ ತಗೊಂಡು ಬಾಡಿ ಸ್ಟ್ರೆಸ್ ಮಾಡ್ಕೊಂಡು, ಯಾಕಂದ್ರೆ 2 ಸ್ಟ್ರೋಕ್ ಎಂಜಿನ್, ಅದನ್ನು ಸ್ಟ್ರೆಸ್ ಮಾಡ್ಕೊಂಡು ನಾನ್ ಸ್ಟಾಪ್ ಅನ್ನೋದಿಲ್ಲ. ಬಟ್ ಎಸ್, ಓವರ್ ನೈಟ್ ಹೊಡೆದಿದ್ದೀನಿ, ಓವರ್ ನೈಟ್ ರೈಡ್ಗಳು ಹೊಡೆದಿದ್ದೀನಿ. 1074 ಕಿಲೋಮೀಟ್ರ್ ಲಾಂಗೆಸ್ಟ್ ಹೊಡೆದಿದ್ದು ನಂದು ಓವರ್ ನೈಟು. ಅಂದರೆ 13 hours ಚೇಂಜು. ಶಿರ್ಡಿ ಟು ಬ್ಯಾಂಗ್ಳೂರು ಹೊಡೆದಿದ್ದು 1074 ಕಿಲೋಮೀಟ್ರು. ಅದು ಹೇಳ್ಬೋದು ನಾನು. ಆಮೇಲೆ ಸರ್, ಇವಾಗ ಕರ್ನಾಟಕ ಫುಡ್ ಬೆಸ್ಟ್ ನಮ್ಮ ಪ್ರಕಾರ, ನೀವೇನಂತೀರಾ? ಇಲ್ಲಿಗೆ ಬೆಂಗಳೂರು ಇಂಡಿಯಾದಲ್ಲಿ ನಾವು ಇರೋವಂಥ ಜಾಗ ಬಿಡಬಾರ್ದು. ನಮ್ಮೂರೇ ಚಿನ್ನ, ನಮ್ಮೂರೇ ರನ್ನ. ನಮ್ದು ಊಟ ನೀವು ನೀರಿಂದ, ಕಾವೇರಿ ನೀರಿಂದ ಹಿಡಿದು ನಾವು ಬೆಳೆಯೋ ಭತ್ತದ ಅನ್ನ ಇರಲಿ, ನಾವು ಬರೀ ಬೇಳೆ ಸಾರು ಹಾಕೊಂಡು ತಿಂದ್ರೂ ಪರವಾಗಿಲ್ಲ, ಒಂದು ಟೊಮಾಟೋನ ಈರುಳ್ಳಿ ಹೆಚ್ಚಿಬಿಟ್ಟು ಉಪ್ಪು ಹಾಕೊಂಡು ಕಿಚ್ಕೊಂಡು ತಿಂದ್ರೂ ಪರವಾಗಿಲ್ಲ. ಇಲ್ಲಿನ ಥರ ಊಟ ಎಲ್ಲೂ ಸಿಗಲ್ಲ. ಹೌದಾ? ನೀವು ಇಷ್ಟು ಸ್ಟೇಟ್ ನೋಡಿದೀರಾ, ಇಷ್ಟು ರೈಡ್ಸ್ ಮಾಡಿದೀರಾ, ಅದಕ್ಕೆ ನೀವು ಹೇಳ್ತಾ. ಹೌದು. ನೀವು ಆಚೆಗಡೆ ಹೋದಾಗ ವಿಚ್ ಸ್ಟೇಟ್, ಯಾವ ಫುಡ್, ಯಾವ ಸ್ಟೇಟ್ದು ನಿಮ್ಗೆ ಇಷ್ಟ ಆಯ್ತು? ನನಗೆ ಇದು ಒಂಥರ ಟ್ರಿಕ್ಕಿ ಕ್ವಶನ್ ಆನ್ಸರ್ ಮಾಡೋಕ್ಕೆ. ಯಾಕಂದರೆ ನಮ್ಮ ಸ್ಟೇಟ್ ಬಿಟ್ಟು ಹೊರಗಡೆ ಹೋದಾಗ ನಾನು ಅಲ್ಲಿ ಏನೇನು ಸಿಗುತ್ತೋ ಅದು ತಿನ್ಕೊಂಡು ಹೋಗ್ತಾ ಇರ್ತೀನಿ. ನಾನು ಈ ಗುಜರಾತ್ ಹೋಗ್ಬಿಟ್ಟು ಅನ್ನ ಸಾಂಬಾರ್ ಕೇಳಕ್ಕಾಗಲ್ಲ ಅವನಿಗೆ. ರಾಜಸ್ಥಾನ್ಗೆ ಹೋಗ್ಬಿಟ್ಟು ಅವ್ನಿಗೆ ಗುರು ಮಸಾಲೆ ದೋಸೆ ಕೊಡು ಅಂತ ಹೇಳಕ್ಕಾಗಲ್ಲ. ಸೊ ಅಲ್ಲಿ ಅವ್ರ ಜಾಗದಲ್ಲಿ ಏನ್ ಸ್ಪೆಷಾಲಿಟಿ ಇದೆ ಅದನ್ನ ತಿಂತೀನಿ. ಇದನ್ನ ಅರ್ಥ ಮಾಡ್ಕೊಬೇಕು. ಹೌದು, ನಾವು ಇಲ್ಲಿಂದ ಹೋಗ್ಬಿಟ್ಟು ಫುಡ್ ಸೆಟ್ ಆಗ್ತಾ ಇಲ್ಲ ಅನ್ನೋದು ನಮ್ ಫಾಲ್ಟ್. ನಮ್ಮ ಇಂಡಸ್ಟ್ರಿಲೇ ಇದೆ. ಸ್ವಿಟ್ಜರ್ಲೆಂಡ್ಗೆ ಹೋಗ್ಬಿಟ್ಟು ಸರ್ ಚಳಿ ಇದೆ, ಇಲ್ಲಿ ಇಡ್ಲಿ ಸಾಂಬಾರ್ ಸಿಗುತ್ತಾ ಅಂತ ಕೇಳ್ತಾರೆ. ಹಂಗೆ ನಾನು ಬೆಂಗಳೂರಿಂದ ಹೊರಟ್ಬಿಟ್ಟು ಎಲ್ಲ ವೆಜ್ ಫುಡ್ಡೇ ಸಿಗದೆ ಇರೋಂಥ ಜಾಗದಲ್ಲಿ ನಿಂತ್ಕೊಂಡು ಅಲ್ಲಿ ಉಪ್ಪಿಟ್ಟು ಕೇಸರಿ ಬಾತು ಇಲ್ಲ ಇಡ್ಲಿ ಸಾಂಬಾರ್ ಸಿಗುತ್ತಾ ಅಂತ ಕೇಳಿದ್ರೆ ಅರ್ಥ ಇರಲ್ಲ. ಅಲ್ಲಿ ಏನ್ ಸಿಗುತ್ತೆ ನಮ್ಗೆ, ನಾವ್ ಏನ್ ತಿಂತೀವಿ, ವೆಜ್ ನಾನ್ ವೆಜ್, ಅದ್ರ ಮೇಲೆ ನಾವು ಡಿಸೈಡ್ ಮಾಡ್ಕೊಂಡು ತಿನ್ಬೇಕು. ಇಲ್ಲಾಂದ್ರೆ ಆಸ್ ಎ ಟೂರಿಂಗ್ ಮಾಡೋಕ್ಕಾಗಲ್ಲ, ಆಸ್ ಎ ಟ್ರಾವೆಲಿಂಗ್ ಮಾಡಕ್ ಆಗೋದಿಲ್ಲ. ಕರೆಕ್ಟ್. ಸೊ ಇದೊಂದು ಇನ್ಪುಟ್ ಸರ್ ಕಡೆಯಿಂದ, ಇದು ಜ್ಞಾಪಕ ಇಟ್ಕೊಳ್ಳಿ. ಎಲ್ಲಿ ಯಾವ ತರ ಇರ್ತೀರಾ ಆ ತರ ಇರಬೇಕು. ಇಲ್ಲಾಂದ್ರೆ ನೀವು ಟೂರಿಂಗ್ ಮಾಡೋದ್ರಿಂದ ಏನ್ ಎಕ್ಸ್ಪೀರಿಯನ್ಸೇ ಸಿಗಲ್ಲ. ಮೇನ್ ಥಿಂಗ್ ಫುಡ್. ಸೊ ಬ್ರೇಕ್ಸು ಅದೆಲ್ಲ ಅಲ್ಲಿಗೆ ನಾವು ಸೆಟ್ ಆಗ್ಬೇಕು. ನಾವು ಕಂಪ್ಲೇಂಟ್ ಮಾಡೋದು ಬಿಟ್ಬಿಡಿ. ಇನ್ನೊಂದು ಹೇಳ್ತೀನಿ, ಆಚೆ ಕಡೆಯಿಂದ ಬಂದವರು ಅಷ್ಟೇನೆ ಇಲ್ಲಿನ ಬಗ್ಗೆ ಹೇಳೋದ್ರ ಬದಲು ಇಲ್ಲಿಗೆ ಸೆಟ್ ಆಗಿ ಇಲ್ಲಿನ ಫುಡ್ ಬರೀ ತಿನ್ನೋದಲ್ಲ, ಇಡ್ಲಿ ಸಾಂಬಾರ್ ತಿನ್ನೋದಲ್ಲ, ಕಲ್ಚರ್ ಕಲೀರಿ, ಜನಗಳ ರೆಸ್ಪೆಕ್ಟ್ ಮಾಡೋದ್ ಕಲ್ತ್ಕೊಳ್ಳಿ. ಹೋಗೋ ಬಾರೋ ಅನ್ನೋಗಿಂದ ಹೋಗಿ ಬನ್ನಿ ಅನ್ನೋದು ಅಭ್ಯಾಸ ಮಾಡ್ಕೊಳ್ಳಿ. ಯಾಕಂದ್ರೆ ನಾವು ಬೇರೆ ಸ್ಟೇಟ್ ಹೋದಾಗ ನಾವು ಅದೇ ತರ ಬಿಹೇವ್ ಮಾಡ್ತೀವಿ. ಯಾರಿಗೂ ಹೋಗೋ ಬಾರೋ ಅನ್ನಲ್ಲ. ಅದನ್ನ ಕಲ್ಚರ್ ಮೇಂಟೈನ್ ಮಾಡಬೇಕು ಫುಡ್ ಜೊತೆಗೆ. ಗೈಸ್ ನೋಡಿದ್ರಲ್ಲ ಹೆಂಗಿರುತ್ತೆ ಎಕ್ಸ್ಪೀರಿಯನ್ಸು, ಹೆಂಗೆಲ್ಲ ಅವ್ರು ಕಷ್ಟ ಬಿದ್ದಿದ್ದಾರೆ ಲಾಂಗ್ ರೈಡ್ಸ್ ಅಲ್ಲಿ ಅಂತೆಲ್ಲ. ಸೊ ಲಾಸ್ಟ್ ಸೆಗ್ಮೆಂಟ್ ಬರೋಣ. ಸರ್ ಹೇಳಿ ಆದರ್ಶ್. ಇದು ಏನು ಫಿಲ್ಟರ್ಲೆಸ್ ಸರ್? ಡನ್. ಏನಾದ್ರೂ ಒಂದು ಹ್ಯಾಬಿಟ್ ಇರ್ಬೇಕು ಮನುಷ್ಯಂಗೆ. ಹೌದು. ಏನ್ ನಿಮ್ಮ ಹ್ಯಾಬಿಟ್? ಅಂದ್ರೆ ಒಳ್ಳೇದಾ ಕೆಟ್ಟದಾ? ಎರಡು ಹೇಳಿ ಸರ್. ಒಳ್ಳೇದು ಅಂದ್ರೆ ಸುಳ್ಳು ಹೇಳಲ್ಲ,
ಅಂದರೆ ಸುಳ್ಳು ಹೇಳ್ತೀನಿ ಯಾವಾಗ ಅಂದರೆ ಯಾರ್ದಾದ್ರು ಪ್ರಾಣ ಕಾಪಾಡ್ಬೇಕಾದ್ರೆ ಸುಳ್ಳು ಹೇಳ್ತೀನಿ, ಇಲ್ಲಾಂದ್ರೆ ಸುಳ್ಳು ಹೇಳಲ್ಲ. ಒಳ್ಳೇದು. ಕೆಟ್ಟದ್ದು ಸಿಗರೇಟ್ ಸೇತೀನಿ, ರೆಗ್ಯುಲರ್ ಸ್ಮೋಕರ್. ಸೊ ಸಂದೀಪ್ ಸರ್, ಥ್ಯಾಂಕ್ಸ್ ಫಾರ್ ಕಮ್ಮಿಂಗ್. ಪ್ಲೇಜರ್ ಆಕಾಶ್. ಅದೇ